ಪಾಲ್ಗೊಂಡಿರುವಂತಹ ಎಲ್ಲ ಶರಣಿ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ನಿನ್ನೆ ದಿವಸ ನಾವು ಈ ಅಷ್ಟವಿಧ ಸಕಿಲಗಳು ಯಾವ್ಯಾವು, ಈ ಅಷ್ಟವಿಧ ಸಕಿಲಗಳಲ್ಲಿ ಬರುವಂತಹ ತತ್ವಗಳು ಯಾವುವು, ಆ ತತ್ವಗಳಲ್ಲಿ ಪರಸ್ಪರವಾದಂತಹ ಸಂಬಂಧ ಯಾವುದು ಅನ್ನೋದನ್ನ ನಾವು ನೋಡಿದ್ದೀವಿ. ಹಾಗೇನೆ ಸಕಿಲಗಳ 5 ವಿಭಾಗಗಳನ್ನಾಗಿ ಮಾಡಿರುವಂಥದ್ದು ಅಂಗ ಸಕಿಲ, ಲಿಂಗ ಸಕಿಲ, ವಿಷಯ ಸಕಿಲ. ಈ ರೀತಿಯಾಗಿ 5 ಸಕಿಲಗಳ ಒಳಗಡೆ ಈ ಅಂಗ ಸಕಿಲಕ್ಕೆ ಸಂಬಂಧಪಟ್ಟಂತಹ ತತ್ವಗಳು ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಕ್ಕೆ ಸಂಬಂಧಪಟ್ಟಿದ್ರೆ, ಲಿಂಗ ಶರೀರಕ್ಕೆ ಸಂಬಂಧಪಟ್ಟಂತಹ ತತ್ವಗಳು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಕ್ಕೆ ಸಂಬಂಧಪಟ್ಟಂತಹ ತತ್ವಗಳಾಗಿರೋದನ್ನ ನೋಡಿದೀವಿ. ಹೀಗೆ ಲಿಂಗ ಮತ್ತು ಅಂಗ ಸಕಿಲಗಳನ್ನ ನಾವು ಸಂಯೋಜನೆ ಮಾಡಿ ನೋಡ್ತಾ ಇದ್ದಾಗ ಇವತ್ತು ಈ ಸಕಿಲಗಳು ನಮಗೆ ಯಾಕೆ ಬೇಕು, ಈ ಸಕಿಲಗಳ ಸಾಧಕನ ಹಂತವನ್ನ ಗುರುತಿಸ್ತಾವ. ಈಗ ಒಬ್ಬ ವ್ಯಕ್ತಿಗೆ ಎಷ್ಟು ಜ್ಞಾನಿ ಇದ್ದಾನೆ, ಖಗೋಳದ ಬಗ್ಗೆ ಅವನಿಗೆ ಎಷ್ಟು ಜ್ಞಾನ ಐತೆ ಅಂದಾಗ ಆ ಖಗೋಳದ ಬಗ್ಗೆ ಅವನು ಮಾತಾಡ್ತಾನೆ. ಅವನಲ್ಲಿ ವೈದ್ಯ ವಿಜ್ಞಾನದ ಬಗ್ಗೆ ಅವನಿಗೆ ಎಷ್ಟು ಜ್ಞಾನ ಇದೆ ಅಂತಂದ್ರೆ ವೈದ್ಯಕೀಯ ಪದಗಳನ್ನೇ ಅವನು ಬಳಸಿ ಅವನು ಮಾತಾಡ್ತಿರ್ತಾನೆ. ಹಾಗೆ ಕವಿಯನ್ನವನು ಕಾವ್ಯಾತ್ಮಕವಾಗಿ ಅವನು ಮಾತಾಡ್ತಿರ್ತಾನೆ. ಅವರ ಮಾತುಗಳಿಂದ ಅಂದ್ರೆ ಅವರ ವರ್ತನೆಗಳಿಂದ, ಅವರ ಕ್ರಿಯೆಗಳಿಂದ ಅವರನ್ನು ನಾವು ಅರ್ಥೈಸ್ಕೊಳ್ತೀವಿ. ಹಾಗೇನೆ ಈ ಸಕಿಲಗಳು ಆ ವ್ಯಕ್ತಿಯ ಕ್ರಿಯೆಗಳ ಆಧಾರದ ಮೇಲೆ ಅವನು ಯಾವ ರೀತಿಯಾದಂತಹ ಅನುಭಾವಿಕ ನೆಲೆಯೊಳಗಿದ್ದಾನೆ ಅನ್ನೋದನ್ನ ತೋರ್ಪಡಿಸ್ತಾವ. ಹೀಗಾಗಿ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನ ಗುರುತಿಸಬೇಕಾದಾಗ ಅವನ ಅಂತರಂಗದೊಳಗೆ ಇರುವಂತಹ ಆ ತತ್ವಗಳು ಬಹಿರಂಗದೊಳಗ ಕ್ರಿಯೆ ರೂಪದಲ್ಲಿ ಪ್ರಕಟ ಆಗ್ತವೆ. ಈ ಬಹಿರಂಗದ ತತ್ವಗಳು ಅಂತರಂಗದ ತತ್ವಗಳ ಜೊತೆಗೆ ಸಕಿಲವನ್ನು ಹೊಂದಿರ್ತವೆ, ಸಂಬಂಧವನ್ನು ಹೊಂದಿರ್ತವೆ. ಉದಾಹರಣೆಗೆ ಹೇಳೋದಂದ್ರೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಕ್ಕೆ ಸಂಬಂಧಿಸಿದಂತಹ ಈ ಚಕ್ರಗಳು ಏನದವಲ್ಲ, ಇವುಗಳ ಅರಿವನ್ನ ಸ್ಥೂಲ ಶರೀರ ಹೊಂದುತ್ತದೆ. ಯಾವಾಗ ಸ್ಥೂಲ ಶರೀರ ಆ ಚಕ್ರಗಳನ್ನ ಅರಿವನ್ನು ಹೊಂದಿರ್ತದ, ಅವಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಬದಲಾಗಿರ್ತದೆ. ನಿನ್ನೆ ದಿವಸ ನೋಡಿದೀವಿ ನಾವು ಒಂದು ಸಮಗ್ರವಾದಂತಹ ಒಂದು ವಚನದೊಳಗ ಅಷ್ಟವಿಧ ಸಕಿಲಗಳು ಯಾವ ರೀತಿಯಾಗಿ ಪ್ರತಿಯೊಂದು ಚಕ್ರಕ್ಕೆ ಅವು ಸಮೀಕರಿಸಿದವು. ಆ 7 ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಸಾರ ಅಂತೇಳಿ ನಮ್ಮ ಶರಣರು 7 ರೀತಿಯಾದಂತಹ ಈ ಚಕ್ರಗಳನ್ನು ಅವರು ಗುರುತಿಸಿ ಇವುಗಳಿಗೆ ಒಂದೊಂದು ರೀತಿಯಾದಂತಹ ಅವರು ಗುರುತಿಸಿರುವಂತಹ ಚಕ್ರಗಳ ದಳಗಳನ್ನು ಹೇಳ್ತಾರೆ, ಅಲ್ಲಿರುವಂತಹ ಅಕ್ಷರಗಳನ್ನು ಹೇಳ್ತಾರೆ, ಅಲ್ಲಿರುವಂತಹ ದೇವತೆಗಳ ಬಗ್ಗೆ ಹೇಳ್ತಾರೆ, ಅವುಗಳ ಬಣ್ಣಗಳನ್ನು ಹೇಳ್ತಾರೆ. ಹೀಗಾಗಿ ಅನೇಕ ವಿಧವಾದಂತಹ ಯೋಗದ ಹಿನ್ನೆಲೆಯೊಳಗಡೆ ನಮ್ಮ ಶರಣರು ಈ ಚಕ್ರಗಳನ್ನ ಗುರುತಿಸಿದ್ದಾರೆ. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಅವನ ಕ್ರಿಯೆಯೊಳಗಡೆ ಅವೆಲ್ಲವನ್ನ ಅರ್ಥೈಸ್ಕೊಂಡಾನೆ ಅಂತ ಅನ್ಕೋಬೇಕಾದ್ರೆ ನಾವು ಅಷ್ಟವಿಧ ಸಕಿಲಗಳನ್ನ ನೋಡ್ಬೇಕಾಗ್ತದೆ. ಈ ಅಷ್ಟವಿಧ ಸಕಿಲಗಳೊಳಗಡೆ 2 ರೀತಿಯಾದಂತಹ ಕ್ರಿಯಾರ್ಪಣ ಮತ್ತು ಭಾವಾರ್ಪಣ ಅಂತ ಬರ್ತದೆ. ಈ ಕ್ರಿಯಾರ್ಪಣ ಮತ್ತು ಭಾವಾರ್ಪಣವಾಗಿರುವಂತಹ ಅಥವಾ ಜ್ಞಾನಾರ್ಪಣವನ್ನು ನಾವು ವಿಭಾಗಿಸಿ ನೋಡ್ಬೇಕಾಗ್ತದೆ. ಇಲ್ಲಿ ಹೇಳ್ತಾರೆ ಶರಣರು, ನಿಯಮಿತ ಕಾಲದಲ್ಲಿ ಇಷ್ಟ, ಪ್ರಾಣ, ಭಾವಲಿಂಗಗಳಿಗೆ ರೂಪ, ರುಚಿ, ತೃಪ್ತಿಗಳನ್ನು ಅರ್ಪಿಸಿ ಶುದ್ಧ, ಸಿದ್ಧ, ಪ್ರಸಿದ್ಧ ಪ್ರಸಾದಗಳನ್ನು ಸೇವಿಸುವುದು ಕ್ರಿಯಾರ್ಪಣವಾಗುತ್ತದೆ. ಈಗ ನಾವು ಒಂದು ಉದಾಹರಣೆಗೆ ನಾವು ಸೇವಿಸುವಂತ ಆಹಾರ ಕೇವಲ ಸ್ಥೂಲ ಶರೀರಕ್ಕೆ ಮಾತ್ರ ತೃಪ್ತಿ ಕೊಡಿಸದೇನೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರವನ್ನು ತೃಪ್ತಿಗೊಳಿಸಬೇಕು. ಹಾಗಾದ್ರೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ತೃಪ್ತಿಗೆ ಅಂಶಗಳು ಯಾವುವು ಅಂತ ನೋಡಿದಾಗ ಅವು ಲಿಂಗ ಸಕಿಲಗಳು ಅಂತ ಗೊತ್ತಾಗುತ್ತೆ. ಆ ಲಿಂಗ ಸಕಿಲಗಳಿಗೆ ಅಂಗ ಸಕಿಲಗಳನ್ನ ಜೋಡಿಸ್ಬೇಕು. ನಾವು ಒಂದು ಆಹಾರವನ್ನ
ಬಾಯಿಯೊಳಗೆ ಇಟ್ಟ ತಕ್ಷಣನೇ ಅದು ಅಂಗ ಏನ್ ಮಾಡ್ತದೆ ಅಂತಂದ್ರೆ ತನ್ನ ಕಾರ್ಯವಾದಂತ ಹಲ್ಲುಗಳು ಅದನ್ನ ನುರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾವು. ಆ ನುರಿಸುವಂತ ಹಲ್ಲುಗಳು ಆ ಆಹಾರದ ರುಚಿಯನ್ನ ಅರಿಯೋದಿಲ್ಲ. ಯಾಕಂದ್ರೆ ಆ ಹಲ್ಲುಗಳಿಗೆ ಆ ರುಚಿಯನ್ನ ಅರಿಯುವಂತ ಶಕ್ತಿ ಇಲ್ಲ, ಮತ್ತು ಆ ಅರಿಯುವಂತ ಸೆನ್ಸರಿ ಆರ್ಗನ್ಸ್ಗಳು ಇಲ್ಲ ಅವಕ್ಕೆ. ಅವುಗಳನ್ನು ಇರುವಂತದ್ದು ಸೂಕ್ಷ್ಮ ಶರೀರದ ಅಂಗವಾಗಿರುವಂತಹ ಅವು ಬುದ್ಧಿಯಂದ್ರಗಳಿಗಿರ್ತದೆ. ಹಾಗಾಗಿ ಪ್ರತಿಯೊಂದು ಇಲ್ಲಿ ಹೇಳ್ತಾರ ರುಚಿ, ರೂಪ, ತೃಪ್ತಿ ಇವುಗಳು ಅರ್ಪಣ ಆಗ್ಬೇಕು ಪ್ರಸಾದ ರೂಪದೊಳಗೆ. ಹೀಗೆ ಇಂದ್ರಿಯಗಳಲ್ಲಿರುವ ಆಚಾರಾದಿ 6 ಲಿಂಗಗಳದವಲ್ಲ ಅವು ಸ್ವಯಂ ಪ್ರಾಪ್ತವಾದಾಗ ಗಂಧದಿಂದ ಪ್ರಾರಂಭವಾಗಿ ಪ್ರಸಾದ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ 6 ಪದಾರ್ಥಗಳು ಅರ್ಪಿಸಿ ಆ ಪ್ರಸಾದವನ್ನು ಸ್ವೀಕರಿಸುವುದು ಜ್ಞಾನಾರ್ಪಣವಾಗುತ್ತದೆ. ಅಂದ್ರೆ ಸಖಿಲಗಳ ಉದ್ದೇಶ ಕ್ರಿಯಾರ್ಪಣಗಳನ್ನ ಜ್ಞಾನಾರ್ಪಣ ಜೊತೆಗೆ ಬೆಸೆಯುವಂಥದ್ದು. ಕ್ರಿಯಾರ್ಪಣ ಇರುವಂತಹದ್ದು ಅಂಗ ಸಖಿಲಗಳಿಗೆ, ಜ್ಞಾನಾರ್ಪಣ ಇರುವಂತಹದ್ದು ಲಿಂಗ ಸಖಿಲಗಳಿಗೆ. ಈ ಅಂಗ ಸಖಿಲಗಳು ಇಲ್ಲಿ ಸಖಿಲಗಳು ಅಂತಂದಾಗ ತತ್ವಗಳು ಅಂತ ಅರ್ಥೈಸ್ಕೋಬೇಕಾಗ್ತೈತಿ. ಅಂಗದ ತತ್ವಗಳು ಅಂತಂದಾಗ ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಇವುಗಳೆಲ್ಲ ಅಂಗಕ್ಕೆ ಸಂಬಂಧಪಟ್ಟಂಗಿರ್ತವೆ. ಜ್ಞಾನಾರ್ಪಣ ಅಂತಂದಾಗ ಅವು ಚಿತ್ತು, ಅಹಂಕಾರ, ಬುದ್ಧಿ, ಮನ, ಸಂತೃಪ್ತಿ, ಆತ್ಮ, ಹೃದಯ ಅಂತ ಹೇಳ್ತೀವಿ. ಆ ರೀತಿಯಾದಂಥ ತತ್ವಗಳು ಅವುಗಳನ್ನು ನಾವು ಯಾವುದೇ ಮಾಡುವ ಕಾರ್ಯವೂ ಸಹ ಅದು ಲಿಂಗಾರ್ಪಿತ ಅಂತಾನೆ ಮಾಡ್ಬೇಕು ಅಂತೇಳಿ ಶರಣರು ಸಾಮಾನ್ಯವಾಗಿ ಎಲ್ಲಾ ವಚನದಲ್ಲಿ ಹೇಳ್ತಾರ. ಆರಂಭ ಮಾಡುವೇನಯ್ಯ ನಾನು ಗುರು ಪೂಜೆಗೆಂದು ಅಂತೇಳಿ ಬಸವಣ್ಣವ್ರು ಹೇಳ್ತಾರಲ್ಲ, ಹಾಗೆ ನಾವು ಏನೇ ಮಾಡಿದ್ರು ಅದು ಲಿಂಗಕ್ಕರ್ಪಿತ. ಈ ಲಿಂಗಕ್ಕರ್ಪಿತ ಅನ್ನುವಂಥ ಭಾವ ಏನದಲ್ಲ, ಅದು ಲಿಂಗ ಸಖಿಲಗಳನ್ನ ಮನುಷ್ಯನೊಳಗೆ ಇಟ್ಟುಕೊಂಡೇ ಅಂಗ ಸಖಿಲಗಳನ್ನ ಅವರು ಪ್ರಾರಂಭಿಸ್ತಾರೆ. ಅದಕ್ಕೆ ಜ್ಞಾನಾರ್ಪಣದಲ್ಲಿ ಇಂದ್ರಿಯಗಳಲ್ಲಿನ 6 ಲಿಂಗಗಳನ್ನು ಸಂಬಂಧಿಸಿ ಲಿಂಗ ಭೋಗೋಪಾದಿಯಲ್ಲಿ ಭೋಗಿಯಾಗುವುದು. ಸಾಮಾನ್ಯವಾಗಿ ಎಲ್ಲ ಲಿಂಗಾಯತರಿಗೆ ಇದು ಮಾಡಬೇಕು. ಇದು ನಾವು ಮಾಡುವಂತ ಕಾರ್ಯ, ನಾವು ನೋಡುವಂತ ನೋಟ, ನಾವು ಕೇಳುವಂತ ಶಬ್ದಗಳು, ನಾವು ನುಡಿಯುವಂತ ಮಾತುಗಳು, ನಾವು ಮಾಡುವಂತ ಕಾರ್ಯ ಎಲ್ಲರೂ ಸಹ ಲಿಂಗಾನ್ವಿತ ಅಂತನೇ ಇರಬೇಕು, ಲಿಂಗ ಭಾವದೊಳಗನೆ ಇರಬೇಕು. ನಡೆ ನುಡಿ ಶುದ್ಧ ಎಲ್ಲ ಶುಚಿ ಅಂತ ಅನ್ಬೇಕಾದಾಗ ಅದು ಲಿಂಗ ಭಾವದಾಗಿದ್ದಾಗ ಮಾತ್ರ ಈ ರೀತಿಯಾದಂತಹ ಚಟುವಟಿಕೆಗಳು ಪಾಲ್ಗೊಳ್ಳಕ್ಕಾಗ್ತೈತಿ. ಅದು ಹೇಳಿದ್ನಲ್ಲ, ಪ್ರತಿ ಕ್ಷಣನೂ ಲಿಂಗ ಭಾವದಾಗನೇ ಇರ್ಬೇಕು ಅವ್ರು. ಪ್ರತಿ ಕ್ಷಣ ನಾನು ನೋಡುವಂತ ನೋಟನು, ನಾನು ಎದುರಿಗಿರುವಂತ ವ್ಯಕ್ತಿನ ಅವನು ಲಿಂಗ ರೂಪದಾಗ ಕಾಣ್ತಾನಂದ್ಮೇಲೆ ಅವನಲ್ಲಿ ಏನಾಗ್ತದಪ್ಪ ಅಂತಂದ್ರ ಆ ಲಿಂಗ ಸಖಿಲಗಳು ಜಾಗೃತ ಇರ್ತಾವ. ರಾತ್ರಿ ಮಧ್ಯರಾತ್ರಿ ಒಳಗ ಬಸವಣ್ಣವರು ಶಯನ ಗೃಹಕ್ಕ ಕಳ್ಳ ಬಂದು ಬಸವಣ್ಣವರ ಧರ್ಮಪತ್ನಿಯ ಕಿವಿಯೋಲೆಗೆ ಕೈ ಹಾಕಿ ಕಳುವು ಮಾಡಬೇಕಂತ ಸಂದರ್ಭದಲ್ಲಿ ಆ ತಾಯಿ ಕಳ್ಳ ಅಂತಂದಾಗ ಬಸವಣ್ಣವ್ರ ಕಳ್ಳ ಅನ್ಲಿಲ್ಲ. ಈ ಕಳ್ಳನ ಮನೆಗೊಬ್ಬ ಬಲಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಬೇರೆ ಬರಕ್ ಸಾಧ್ಯ, ಬಿಚ್ಚಿ ಕೊಡು ಗಂಡೋಲೆ ಅಂತ ಹೇಳ್ತಾರ. ಅದು ಲಿಂಗತ್ ಭಾವದಾಗಿರುವಂತ ಒಂದು ಸ್ಥಿತಿ. ಈ ಸ್ಥಿತಿ ಒಳಗಡೆನೆ ಎಲ್ಲಾ ಶರಣರು ಹಾಗೇನೆ ಇದ್ರಲ್ಲಿ ಪ್ರತಿಯೊಂದನು ಲಿಂಗ ಭಾವದಿಂದನೇ ಕಾಣ್ತಿದ್ರು. ಆ ಮಾಡುವಂತ ಕಾಯಕದೊಳಗೂ ಲಿಂಗ ತತ್ವವನ್ನೇ ಅವ್ರು ಅಳವಡಿಸಿದ್ರು. ಅವರ ಅಂಗಗಳೆಲ್ಲ ಹೇಳ್ತಾರ ಸರ್ವಾಂಗ ಸುಖಿಗಳು, ಲಿಂಗ ಅಂಗವೆಲ್ಲ ಲಿಂಗ. ಈ ವಚನದಾಗ ಈ ಪದನ ಸಾಮಾನ್ಯವಾಗಿ ಕಾಣ್ತಾ ಹೋಗ್ತೀವಿ. ಎಲ್ಲ ಸರ್ವಾಂಗ ಲಿಂಗಗಳ ಕಲಿಗಳು ಅಂತ ಹೇಳಿ, ಅಥವಾ ಅಂಗವೆಲ್ಲ ಲಿಂಗವಾಗಿತ್ತು, ನಾವು ಮಾಡುವ ಕಾರ್ಯವೆಲ್ಲವೂ ಲಿಂಗಾರ್ಪಿತ. ಇಂಥ ಪದಗಳನ್ನ ನಾವು ವಚನದಾಗ ಸಾಮಾನ್ಯವಾಗಿ ಬಿಡಿ ಬಿಡಿಯಾಗಿ ವಚನ ಓದುವಂತ ಕಾಣ್ತದೆ. ಇದು ಏನಿದು ಲಿಂಗ ಭಾವ, ಇಷ್ಟು ಲಿಂಗಾರ್ಪಿತ ಅಂತಾರಂದ್ರೆ ಅವ್ರು ಮಾಡುವಂತ ಬಹಿರಂಗದ ಅಂಗ ಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳಾಗಿದ್ವು. ಅಂಗ ಕ್ರಿಯೆಗಳಿಗೆ ಅವ್ರು ಏನಂತಾರ, ಅವ್ರಿಗೆ ಕ್ರಿಯಾರ್ಪಣ ಅಂತಾರ, ಲಿಂಗ ಕ್ರಿಯೆಗಳಿಗೆ ಜ್ಞಾನಾರ್ಪಣ ಅಂತಾರೆ. ಆ ರೀತಿಯಾಗಿ ಮಾಡ್ಬೇಕಾದ್ರೆ ಈ ಅಂಗ ಮತ್ತು ಲಿಂಗದೊಳಗ ಅಂಗದ 3 ಕ್ರಿಯೆಗಳು, ಲಿಂಗದ 3 ಕ್ರಿಯೆಗಳು ಅವೆರಡೂ ಸಮ್ಮಿಳಿತಗೊಂಡು ಕಾರ್ಯವನ್ನು ಅವರು ನಿರ್ವಹಿಸ್ತಿದ್ರು. ಇಲ್ಲಿ ಹೇಳ್ತಾರೆ, ಯಾವ ವೃತ್ತಿಯಲ್ಲೇ ಇರಲಿ ಲಿಂಗಮುಖವಾಗಿ ವ್ಯವಹರಿಸುವ ರೀತಿಯು ಅವರಿಗೆ ಸಾಧಿಸಬಹುದು. ಇಂದ್ರಿಯಗಳಲ್ಲಿನ 6 ಲಿಂಗಗಳನ್ನು ಸಂಬಂಧಿಸಿದಂತೆ
ಆಧಾರ ಆದಿಯಾಗಿ 6 ಚಕ್ರಗಳಲ್ಲಿಯೂ ಕ್ರಮವಾಗಿ ಆಚಾರ ಆದಿಯಾಗಿ 6 ಲಿಂಗಗಳ ಸಂಬಂಧವಿರುತ್ತದೆ. ಇದು ಬಹಳ ಮಹತ್ವದ್ದು. ಇಲ್ಲಿ 6 ಲಿಂಗಗಳಿಗೆ 6 ಚಕ್ರಗಳನ್ನ ಅವರು ಸಂಬಂಧೀಕರಿಸಿನೇ ಶತಸ್ಥಲ ಬ್ರಹ್ಮಗಳಾಗಿ ಶಿವಯೋಗಿಗಳು ಸಹ 6 ಚಕ್ರಗಳಲ್ಲಿರೋ 6 ಲಿಂಗಗಳಿಗೆ ಗಂಧ ಆದಿಯಾಗಿ 6 ಪದಾರ್ಥಗಳನ್ನ ಅರ್ಪಿಸ್ತಿದ್ರು ಅಂತ ಅರ್ಥ. ಹೀಗಾಗಿ ನಮಗೆ ಕೆಲವಷ್ಟು ವಚನಗಳು ಎಷ್ಟೊಂದು ದ್ವಂದ್ವವನ್ನ ಕೊಡ್ತಾವಂದ್ರೆ, ಕೆಲವು ವಚನಕಾರರು ಈ ಚಕ್ರಗಳ ಬಗ್ಗೆ, ಯೋಗದ ಬಗ್ಗೆ ಹಳಿತಾ ಹೋಗ್ತಾರೆ. ಯೋಗ ಎಂಬುದು ಏನು ಅಂತ ಹೇಳಿ ಅದು ಯೋಗ, ಪತಂಜಲಿ ಯೋಗದ ವಿಚಾರಗಳನ್ನ ಹಳಿತಾ ಹೋಗ್ತಾರೆ. ಕೆಲವು ವಚನಕಾರಂತೂ ಯೋಗಿಕವಾಗಿ ಪೂರ್ತಿಯಾಗಿ ಅದನ್ನ ಅನುಭವಿಸಿದ ತಮ್ಮ ಅನುಭವವನ್ನು ವಚನದಲ್ಲಿ ಸೆರೆ ಇಡ್ತಾರೆ. ಹೀಗಾಗಿ ಅವರಿಗೆ ಆ ಚಕ್ರಗಳ ಬಗ್ಗೆ ಸಮಗ್ರವಾದಂತ ಜ್ಞಾನ ಇತ್ತು ಅನ್ನುವಂಥದ್ದು ಅವರ ವಚನಗಳಿಂದ ನಮಗೆ ವೇದ್ಯ ಆಗ್ತದೆ. ಹಾಗಾಗಿ ಆ ಚಕ್ರಗಳ ಬಗ್ಗೆನೇ ಇಲ್ಲಿ ಸಕಿಲಗಳೊಳಗೂ ಮಾತಾಡ್ತಾರೆ. ಸಕಿಲದೊಳಗೂ ಸಹ ಆ 7 ಚಕ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಚಕ್ರಗಳ ಬಗ್ಗೆನೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಕಿಲಗಳೊಳಗ 216 ಸಕಿಲಗಳೊಳಗ ಬರುವಂತ ತಾತ್ವಿಕ ಪದಗಳೊಳಗ ಈ 6 ಚಕ್ರಗಳ ಬಗ್ಗೆನೂ ಅದೇ. ಹಾಗಾಗಿ ಈ 6 ಚಕ್ರಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಬೇಕಾಗ್ತೈತಿ ಸಕಿಲಗಳ ಅಧ್ಯಯನದೊಳಗೆ. ಹೀಗೆ ಈ ಕ್ರಿಯಾರ್ಪಣ ಮತ್ತು ಜ್ಞಾನಾರ್ಪಣ ಅನ್ನುವಂಥದ್ದು 2 ಅರ್ಪಣ ಕ್ರಿಯೆಗಳದಾವಲ್ಲ, ಈ ಅರ್ಪಣ ಕ್ರಿಯೆಗಳು ಅಂಗ ಸಕಿಲ ಮತ್ತು ಲಿಂಗ ಸಕಿಲಗಳನ್ನು ಬೆಸೆಯುವಂಥದ್ದು. ಇಲ್ಲಿ ಹೇಳ್ತಾರ ಅವರು, ಜ್ಞಾನಾರ್ಪಣದ ಈ ಕ್ರಮವೇ ಅಷ್ಟವಿಧ ಸಕಿಲಗಳೆಂದು ಕರೆಯಲ್ಪಡುತ್ತದೆ. ಅಷ್ಟವಿಧ ಸಕಿಲಿನ ಈ ತಿಳುವಳಿಕೆಗಾಗಿ ಅಂಗ, ಲಿಂಗ, ಭಕ್ತಿ, ಶಕ್ತಿ, ಹಸ್ತ, ಮುಖ, ಪದಾರ್ಥ, ಪ್ರಸಾದ ಇವು ಪ್ರತಿಯೊಂದು 6 ಪದಗಳು ಬರ್ತಾವೆ. ಹೀಗೆ ಅಷ್ಟವಿಧ ಸ್ಥಳಗಳ ಅರಿವು ಅತ್ಯವಶ್ಯಕವಾಗಿದೆ. 6 ಅಂಗಗಳು, 6 ಲಿಂಗಗಳು, 6 ಭಕ್ತಿ, 6 ಶಕ್ತಿ, 6 ಹಸ್ತ, 6 ಮುಖ, 6 ಪದಾರ್ಥ, 6 ಪ್ರಸಾದ ಇವು ಯಾವ್ಯಾವು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನಾವು ಯಾವುದು ಕಾರ್ಯಾರ್ಪಣ ಜ್ಞಾನಾರ್ಪಣೆ ಹೆಂಗ ಆಕೈತಿ? ಸಾಮಾನ್ಯವಾಗಿ ನಾವು ಎಲ್ಲ ಮಠದಲ್ಲಿರುವಂತಹ ಲಿಂಗಾಯತ ಮಠದಲ್ಲಿರುವಂಥದ್ದು ವಿಶೇಷವಾಗಿ ಅವರು ಸ್ವಾಮೀಜಿ ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಆ ಪ್ರಸಾದವನ್ನು ಸ್ವೀಕರಿಸುವಂತ ಪೂರ್ವದಲ್ಲಿ ಮಾಡುವಂತ ಚಟುವಟಿಕೆಗಳನ್ನ ತಾವೆಲ್ಲ ಗಮನಿಸಿರಿ ಅಂತ ಭಾವಿಸ್ತೀನಿ. ಏನ್ ಮಾಡ್ತಿರ್ತಾರ ಅವರು? ಸೇವಿಸುವಂತ ಪ್ರಸಾದವನ್ನ ಲಿಂಗ ಪ್ರಸಾದ ಅನ್ನೋ ಭಾವದಿಂದ ಸೇವಿಸ್ತಾರೆ. ಆ ಲಿಂಗ ಪ್ರಸಾದ ಭಾವವನ್ನು ಸೇವಿಸೋದಕ್ಕೆ ಕೆಲವೊಂದಷ್ಟು ವಿಧಿವಿಧಾನಗಳನ್ನ ಬಹುಶಃ ಬಸವಾದಿ ಶರಣರ ಈ ವಚನೇತರ ಸಾಹಿತ್ಯದಲ್ಲಿ ಇರಬಹುದೇನೋ, ಅದನ್ನೇ ಅವರು ಈ ಅಂಗಕ್ಕೆ ಪ್ರಸಾದ ಸೇವಿಸುವುದಿಲ್ಲ, ನಾನು ಲಿಂಗಕ್ಕೆ ಪ್ರಸಾದ ಸೇವಿಸ್ತೀನಿ ಅನ್ನೋ ಭಾವದಿಂದ ಕೆಲವು ಚಟುವಟಿಕೆಗಳನ್ನು ಮಾಡ್ತಿರ್ತಾರೆ. ಆ ಚಟುವಟಿಕೆಗಳು ಏನಪ್ಪಾ ಅಂತಂದ್ರೆ ಅವು ಕಾರ್ಯಾರ್ಪಣ. ಮೊದಲನೇದಾಗಿ ಏನ್ ಮಾಡ್ತಾರೆ ಇಲ್ಲಿ, ಏಕಾದಶ ಪ್ರಸಾದ ವಿವರ ಅಂತ ಹೇಳ್ತಾರೆ. ಅಂದ್ರೆ 11 ರೀತಿಯಾದಂತಹ ಪ್ರಸಾದವನ್ನ ಅಂಗದ ಮೂಲಕ ಲಿಂಗಕ್ಕೆ ಅರ್ಪಿಸುವಂತದ್ದು ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಇದು ಇದು ಈ ಸದ್ ನಾವು ನೋಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಸಕೀಲದ ಪರಿಣಾಮ. ನಾವು ಸಕೀಲವನ್ನು ತಿಳ್ಕೊಂಡಿವಿ, ಬಟ್ ಅದ್ರದ್ದು ಪರಿಣಾಮವನ್ನು ಅನುಭವಿಸ್ಬೇಕಲ್ಲ. ಯಾವಾಗಲೂ ವಚನ ಸಾಹಿತ್ಯ ಅಥವಾ ವಚನಕಾರರ ಎಲ್ಲ ತಾತ್ವಿಕ ವಿಚಾರಗಳು ಕೇವಲ ಬೌದ್ಧಿಕ ವಿಚಾರಗಳಲ್ಲ, ಇಲ್ಲಿ ಕ್ರಿಯಾತ್ಮಕವಾಗಿರುವಂಥವು. ಅವರು ಕೂತ್ಕೊಂಡು ಬೋಧನೆ ಮಾಡಲಿಲ್ಲ, ಅವರು ಕಾಯಕ ಮಾಡಿದ್ರು. ಕಾಯಕ ಮಾಡುವಾಗ ಅವ್ರಿಗೆ ಹೊಳೆದಿರುವಂತ ಅನುಭವವನ್ನು ಮಾತ್ರ ಹೇಳಿದ್ರು. ಉಳಿದ ದಾರ್ಶನಿಕರಂಗ ಯಾವುದೋ ಒಂದ್ ಕಡೆ ಸ್ಥಳದಲ್ಲಿ ಕೂತ್ಕೊಂಡು ಅವ್ರು ಬೋಧನೆ ಮಾಡಕ್ ಹೋಗ್ಲಿಲ್ಲ. ಅದಕ್ಕೆ ಇಲ್ಲಿ ಕಾರ್ಯಾರ್ಪಣ ಅನ್ನುವಂಥದ್ದು ಬಹಳ ಮಹತ್ವದ್ದು, ಕ್ರಿಯೆಗೆ ಬಹಳ ಮಹತ್ವದ, ಕಾಯಕಕ್ಕೆ ಬಹಳ ಮಹತ್ವದ. ಕಾಯಕದಿಂದ ಅನುಭವ ಬರ್ಬೇಕಾಗ್ತೈತಿ ಇಲ್ಲಿ. ಅದಕ್ಕೆ ಅವರು ನಾನು ಕೇವಲ ಲಿಂಗಕ್ಕೆ ಅರ್ಪಿಸ್ತೀನಿ ಅಂತ ತಿಳ್ಕೊಂಡು ಯಾವುದೋ ಒಂದು ಪ್ಲೇಟ್ನೊಳಗೆ ಪ್ರಸಾದವನ್ನು ಇಟ್ಕೊಂಡು ಅದಕ್ಕೆ ಕೈ ತೋರಿಸಿ ನೀರು ಜಾಡಿಸಿ ಮಾಡುವಂತಹದನ್ನ ಅವರು ಪ್ರಸಾದ ಅಂತ ಅನ್ಲಿಲ್ಲ. ಅದನ್ನ ಅಂಗದ ಮೂಲಕ ಲಿಂಗಕ್ಕೆ ಅರ್ಪಿಸುವಂತ ಮೆಥಡ್ ಅನ್ನು ಕೊಡ್ತಾರೆ. ಆ 11 ಹಂತಗಳದಾವು. ಆ 11 ಹಂತಗಳು ಯಾವ್ಯಾವ ಅನ್ನೋದನ್ನ ನೋಡ್ತಾ ಹೋಗೋಣ. ಎಡೆ ಬಟ್ಟಲಲ್ಲಿಯ ಪದಾರ್ಥಗಳನ್ನು ಮಂತ್ರಪೂರ್ವಕ ಭಸ್ಮಲೇಪಿತ ಹಸ್ತದಿಂದ, ನೋಡಿದ್ರೆ ಗೊತ್ತಾಗಲ್ಲ, ನಾವು ಏನ್ ಸೇವಿಸ್ಬೇಕು ಅನ್ನೋತೀವಲ್ಲ ಅವೆಲ್ಲವನ್ನ ಎಡೆ ಬಟ್ಟಲೊಳಗ ಸಿದ್ಧ ಮಾಡಿಸಿ ಇಟ್ಕೊಂಡಿರ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ತಾರೆ, ಪ್ರಸಾದ ಸೇವಿಸಿದ ಪೂರ್ವದಲ್ಲಿ ಭಸ್ಮಕ್ಕ ತಮ್ಮ 3 ಬೆರಳುಗಳನ್ನ ಭಸ್ಮದ ಮೇಲೆ
ಕೈ ಆಡಿಸ್ತಾರೆ. ಅದನ್ನು ಹೇಳ್ತಾರೆ. ಅದು ಭಸ್ಮವನ್ನು ಯಾವ ರೀತಿಯಾಗಿ ಧಾರಣ ಮಾಡ್ಬೇಕು ಅಂದ್ರೆ, ಅದು ಒಬ್ಬ ಮಗುವಿನ ಚಿಕ್ಕ ಮಗುವಿನ ಆ ಎರಿಯುತ್ತಿನ ಹಳ್ಳತ್ತಿ ಮ್ಯಾಗ ಯಾವ ರೀತಿ ಸೂಕ್ಷ್ಮ ಕೈ ಆಡಿಸ್ತಾರಲ್ಲ ಆ ರೀತಿ ಕೈ ಆಡಿಸ್ಬೇಕು ಅಂತ ಹೇಳ್ತಾರೆ ವಿಭೂತಿ ಧಾರಣೆ ಸ್ಥಳದೊಳಗೆ. ಹಾಗೆ ಕೈ ಆಡಿಸಿದಂತ ಕೈಗೆ ಹತ್ಕೊಂಡಿರುವಂತ ವಿಭೂತಿಯನ್ನ ಎಡೆ ಬಟ್ಟಲದ ಮೇಲೆ ಮಂತ್ರ ಪೂರ್ವಕವಾಗಿ ಅದನ್ನ ಭಸ್ಮ ಲೇಪಿತ ಮಾಡಬೇಕು. ಗುರು ಬಸವ ಪ್ರಸಾದ ಅಂತ ಹೇಳಿ ಅವ್ರು ಹೇಳಿ ಅದೊಂದು ಮೊದಲನೇ ಹಂತ ಇದು. ಅದು ಮಾಡಿದ ಕ್ರಿಯೆಗೆ ಏನಾಗ್ತದೋ ಅದು ಶುದ್ಧ ಪ್ರಸಾದವೆನಿಸುತ್ತದೆ. ಅಂದ್ರೆ ಇಲ್ಲಿ ಭಾವ ಬದಲಾವಣೆ ಆಗ್ಲಿ ಅಂತ, ಹಸಿವಾಗೈತಿ ನಾನು ಉಣ್ಣಾಕತ್ತೀನಿ ಅನ್ನುವಂಥದ್ದು ಭಾವ ಇರಬಾರ್ದು. ಈ ಪ್ರಸಾದವನ್ನ ನನ್ನ ಅಂಗದ ಮೂಲಕ ನನ್ನ ಲಿಂಗಕ್ಕೆ ಅರ್ಪಿಸ್ತೀನಿ ಅನ್ನುವಂಥ ಭಾವದಾಗ ಇದು ಹೋಗ್ಬೇಕಾಗ ಇಲ್ಲಿ ಅಂಗ ಮತ್ತು ಲಿಂಗ ಸೈಕಲ್ಗಳನ್ನ ಜೋಡಿಸುವಂತ ಒಂದು ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದೀನಿ. ಎರಡನೇದಾಗಿ ಅದು ಶುದ್ಧ ಪ್ರಸಾದ ಆಯ್ತಲ್ಲ, ಇದನ್ನ ತನ್ನ ಇಷ್ಟ ಲಿಂಗಕ್ಕೆ ಅರ್ಪಿಸಬೇಕು. ಆಮೇಲೆ ತಮ್ಮ ಕೊರಳೊಳಗಿರುವಂತಹ ಇಷ್ಟಲಿಂಗವನ್ನ ಆ ಪ್ರಸಾದಕ್ಕೆ ತೋರಿಸುವ ಮೂಲಕ, ಅಂದ್ರೆ ಪ್ರಸಾದವನ್ನ ಇಷ್ಟಲಿಂಗಕ್ಕೆ ತೋರಿಸುವ ಮೂಲಕ ಅದನ್ನ ಸಿದ್ಧ ಪ್ರಸಾದ ಅಂತ ಮಾಡ್ತಾರೆ. ಮೂರನೇ ಹಂತದೊಳಗ ಈ ಸಿದ್ಧ ಪ್ರಸಾದವನ್ನ ಜಂಗಮಾರ್ಪಣ ಭಾವದಿಂದ ನಾಲಿಗೆಯಲ್ಲಿ ಇಟ್ಟುಕೊಂಡು ಭುಂಜಿಸುವುದೇ ಪ್ರಸಿದ್ಧ ಪ್ರಸಾದ. ಮೂರನೇ ಪ್ರಸಾದ ಅಂದ್ರ ನಾಲ್ಗಿ ಮೇಲೆ ಇಟ್ಟುಕೊಳ್ತಾರ, ಅದಕ್ಕೆ ಪ್ರಸಿದ್ಧ ಪ್ರಸಾದ ಅಂತ ಕರೀತಾರೆ. ಅದು ಜಂಗಮಾರ್ಪಣ ಭಾವ ಅಂತ ಹೇಳ್ತಾರೆ. ನಾವು ಹಿಂದೆ ಎಲ್ಲ ಸಕ್ರಿಯಗಳ ಅಧ್ಯಯನ ಮಾಡ್ತಾ ಬಂದಿವಿ. ಜಂಗಮ ಲಿಂಗ ಯಾವ ತತ್ವಕ್ಕೆ ಸಂಬಂಧಪಡ್ತಂದ್ರ ಅದು ಅಪ್ಪು ತತ್ವಕ್ಕೆ ಸಂಬಂಧಪಡ್ತೈತಿ. ಅಪ್ಪು ತತ್ವಕ್ಕೆ ಸಂಬಂಧಪಡ್ತದ ಅಂದ್ರ ಇಂದ್ರಿಯ ಯಾವ್ದಪ್ಪ ಅಂದ್ರ ಅಲ್ಲಿ ಜಿಹ್ವೆ ಅಂತ ಹೇಳಿದ್ವಿ. ಆ ಜಿಹ್ವೆ ಆ ಹಿಂದ್ ನಾವ್ ಏನ್ ಅಧ್ಯಯನ ಮಾಡಿ ಬಂದಿದ್ವಿಲ್ಲ ಅದರದೊಳಗಿರುವಂತ ಪ್ರತಿಯೊಂದು ತತ್ವನ್ನ, ಬಾಹ್ಯ ಪ್ರಸಾದ ಅಂತಂದ್ರ ಪೃಥ್ವಿ ತತ್ವದಿಂದ ಬಂದಿರುವಂತದ್ದು, ಭೂಮಿಯಿಂದ ಬೆಳೆದು ಬಂದಿರುವಂತದ್ದು ಪೃಥ್ವಿ ಅಂಶ ಇರ್ತೈತಿ. ಆಮೇಲೆ ಅದರಿಂದ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ, ಈಗ ಜಂಗಮ ಪ್ರಸಾದ ಅಂದ್ರೆ ಅಲ್ಲಿ ಜಲತತ್ವಕ್ಕೂ ಅದು ಅದನ್ನು ಬಾಯಿಯೊಳಗೆ ಇಟ್ಟುಕೊಳ್ತೀವಿ ನಾಲಿಗೆ ಮೇಲೆ. ಅದು ಏನಾಗ್ತೈತಪ್ಪ ಅಂದ್ರೆ ಅದು ಪ್ರಸಿದ್ಧ ಪ್ರಸಾದ ಆಗ್ತೈತಿ. ಮುಂದ ಈ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಸೇವನೆಯಿಂದ ಉಂಟಾದ ಮನೋವಿಕಾಸವೇ ಅಪ್ಯಾಯನ ಪ್ರಸಾದ ಅಂತ. ಒಂದ್ ರೀತಿ ಅವಾಗ ನಾವು ರುಚಿಯನ್ನ ಅನುಭವಿಸ್ತೀವಿ, ಅದ್ರ ಸ್ವಾದವನ್ನ ಅನುಭವಿಸ್ತೀವಲ್ಲ, ಅದು ಫೀಲಿಂಗ್ ಏನ್ ಬರುತ್ತಲ್ಲ ಅದ್ರದ್ದು ಒಂದು ಅನುಭವ ಏನಾಗ್ತದಲ್ಲ, ರುಚಿ ಆಪ್ಯಾಯನ, ಅದಕ್ಕೆ ಅಪ್ಯಾಯನ ಪ್ರಸಾದ ಅಂತ ಕರೀತಾರೆ. ಈ ಪ್ರಸಾದ ಸೇವನೆಯಿಂದ ಸಮಯದಲ್ಲಿ ಬೇರೆ ಪದಾರ್ಥಗಳಿಗೆ ಲಕ್ಷ್ಯ ಕೊಡದೆ ನಾವು ಅನರ್ಪಿತವೆಂದು ತಿಳಿಯುವುದು ಸಮಯ ಪ್ರಸಾದ. ನೋಡ್ರಿ, ಈಗ ನಾವು ಒಂದು ಪ್ರಸಾದವನ್ನು ಸ್ವೀಕರಿಸ್ತಿರ್ತೀವಿ, ಸ್ವೀಕರಿಸುವಾಗ ಆ ಪ್ರಸಾದದ ಬಿಟ್ಟು ಬೇರೆ ಕಡೆ ಲಕ್ಷ್ಯ ಕೊಡಬಾರ್ದು ಅಂತ ಹೇಳ್ತಾರೆ. ತಾವೆಲ್ಲ ಸ್ವಾಮೀಜಿಯವರಿಗೆ ಪ್ರಸಾದವನ್ನು ಸೇವಿಸುವಂತ ಕಾರ್ಯದಲ್ಲಿ ಮತ್ತು ಈ ಬಸವಾದಿ ಸೆಲ್ಟರ್ ವಚನಗಳಲ್ಲಿ ಬರ್ತದೆ, ನಾವು ಸೇವಿಸಿದ ಪ್ರಸಾದದೊಳಗ ರುಚಿಯನ್ನು ಅರಸಬಾರ್ದು ಅಂತ ಹೇಳ್ತಾರೆ. ಅದು ಯಾವ ರುಚಿ ಅದ ಅದ ರುಚಿನ ನಾವು ಸ್ವೀಕಾರ ಮಾಡ್ಬೇಕು. ಉಪ್ಪು ಕಡಿಮೆ ಆಗಿದೆ ಅಂತೇಳಿ ಉಪ್ಪಿನ ಕಡೆ ಕೈ ಹಾಕೋದು, ಸಿಹಿ ಕಡಿಮೆ ಇದೆ ಅಂತೇಳಿ ಸಿಹಿ ಪದಾರ್ಥವನ್ನು ಮಿಕ್ಸ್ ಮಾಡೋದು, ಅಂಥದ್ದು ಏನೂ ಮಾಡಕ್ ಹೋಗ್ಬಾರ್ದು. ಇಲ್ಲಿ ಹೇಳ್ತಾರ ಅವರು, ಸಮಯ ಪ್ರಸಾದ ಅಂದ್ರೆ ಆ ಪ್ರಸಾದ ಸೇವನೆ ಮಾಡುವಂತೆ ಬೇರೆ ಪದಾರ್ಥಗಳಿಗೆ ನಮ್ಗೆ ಲಕ್ಷ್ಯ ಕೊಡಬಾರ್ದು ಅಂತ. ನಾವು ಬೇರೆ ಕಡೆ ಲಕ್ಷ್ಯ ಕೊಟ್ರೆ ಅರ್ಥ ಏನಾಗುತ್ತದು, ಅಂಗಕ್ಕೆ ಅರ್ಪಿಸ್ತಾ ಇದ್ದೀವಿ ಅನ್ನೋಂಥ ಭಾವ ಬರುತ್ತೆ, ಲಿಂಗ ಭಾವ ಹೋಗ್ತದೆ. ಆ ಸಕೀಲವನ್ನು ಎಂದೂ ತುಂಡರಿಸಬಾರ್ದು ಅಂತಾರ ಅವ್ರು. ಅಂಗ ಮತ್ತು ಲಿಂಗದ ನಡುವೆ ಸಕೀಲೆಯನ್ನು ಜರ್ಪಡಿಸ್ತಾ ಇದ್ವಲ್ಲ, ಅದ್ರೊಳಗೆ ಒಟ್ಟ ಬಾಧಕ್ಕೆ ಬರಬಾರ್ದು. ಅದು ಯಾವ ರೀತಿ ಇದೆ ಅದೇ ರೀತಿಯೊಳಗೆ ಅದನ್ನ ಸೇವನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆರನೇ ಪ್ರಸಾದದೊಳಗೆ ಹೇಳ್ತಾ ಹೋಗ್ತಾರ ಅವರು. ಆರನೇ ಪ್ರಸಾದದೊಳಗೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಸಾದ ಸೇವನೆಯ ಕಾಲದಲ್ಲಿ ಪ್ರಸಾದವನ್ನು ಬಿಟ್ಟು ಬೇರೆ ವಿಷಯಗಳ ಕಡೆಗೆ ಇಂದ್ರಿಯಗಳನ್ನು ಹೋಗದಿರುವಂತೆ ಪಂಚೇಂದ್ರಿಯ ರಹಿತನಾಗಿ ಪ್ರಸಾದ. ನೋಡ್ರಿ, ಬೇರೆ ಕಡೆ ಲಕ್ಷ್ಯ ಹೋಗ್ಬಾರ್ದು. ಅದು ಈ ನಾವು ಊಟ ಮಾಡ್ತಿರ್ತೀವಿ ಅಥವಾ ಪ್ರಸಾದ ಮಾಡ್ತೀವಿ ಅನ್ಕೊಂತಿರ್ತೀವಿ, ಟಿವಿ ಏನೋ ಓದ್ತಾ ಇರ್ತೀವಿ, ಇವು ಯಾವ ಆಗ್ಬಾರ್ದು. ಹಾಗಾದ್ರೆ ಅದು ಕೇವಲ ಅಂಗ ಪ್ರಸಾದ ಆಕೈತಿ, ಲಿಂಗ ಪ್ರಸಾದ ಆಗೋದಿಲ್ಲ. ಬೇರೆ ವಿಷಯ ಕಡೆ ಪಂಚೇಂದ್ರಿಯಗಳನ್ನ ಹೋಗೋದಂತ ನೋಡ್ಬೇಕಂದ್ರೆ ಅವ್ರು ಪಂಚೇಂದ್ರಿಯಗಳನ್ನ ಹೇಳ್ಬಿಟ್ರೆ ಟೋಟಲಿ ಆಗಿ. ಕೇವಲ ಕಣ್ಣು ಒಂದೇ ಅಂತಲ್ಲ, ಎಲ್ಲಾ ಒಟ್ಟ ಕಿವಿ ಒಳಗಾಗ್ಲಿ ಏನಿದ್ರು ಆ ಪ್ರಸಾದ ಸೇವನೆ ಲಿಂಗ ಅರ್ಪಿತಮಯ ಆಗ್ತದೆ ಅನ್ನುವಂಥ ಭಾವನೆ ಇರ್ಬೇಕು. ಹಾಗಿದ್ರೆ ಅದಕ್ಕೆ ಪಂಚೇಂದ್ರಿಯ ರಹಿತ ಪ್ರಸಾದ ಅಂತ ಕರೀತಾರೆ. ಇನ್ನು ಏಳನೇದ್ದು, ಅಂತಃಕರಣಗಳು ಅನ್ಯ ಸಂಕಲ್ಪಾದಿಗಳಿಗೆ ಸುಳಿಯದಂತೆ ಮಾಡಿ ನಿಶ್ಚಲತೆಯಿಂದ ಪ್ರಸಾದವನ್ನು ಸೇವಿಸುವುದೇ ಅಂತಃಕರಣ ರಹಿತ ಪ್ರಸಾದ. ಅದೇ ಅದು ಬಾಹ್ಯವಾದ, ಇದು ಅಂತರಂಗದ. ಅಂತಃಕರಣಗಳನ್ನ ಅನ್ಯ ಸಂಕಲ್ಪಗಳು ಸುಳಿಯದಂತೆ ಮಾಡಿಕೊಳ್ಳುವುದು. ಇನ್ನು ನೆಕ್ಸ್ಟ್ ಎಂಟನೇದಾಗಿ, ಗುರು ಲಿಂಗ ಜಂಗಮದಿಂದ ಪಡೆದ ಪ್ರಸಾದವೊಂದೊಡನೆ ತನ್ನ ಪ್ರಸಾದವನ್ನು ಭಂಜಿಸುವುದೇ ಪ್ರಸಾದಿಯ ಪ್ರಸಾದ.
ನೋಡಿ, ಗುರುಲಿಂಗ ಜಂಗಮದಿಂದ ಏನ್ ಪ್ರಸಾದ ಪಡಿತೀವಲ್ಲ ಅದನ್ನ ಭಂಜಿಸುವುದು ಅಂದ್ರೆ ಸೇವಿಸ್ತಾ ಇದೀವಲ್ಲ ಅದು ಪ್ರಸಾದಿಯ ಪ್ರಸಾದ. ಪ್ರಸಾದವನ್ನು ಪದಾರ್ಥ ಭಾವನೆಯನ್ನು ನಡೆದು ಸದ್ಭಾವನೆಯಿಂದ ಭೋಗಿಸುವುದು ಸದ್ಭಾವ ಪ್ರಸಾದ ಅಂತ ಆಗ್ತದೆ. ಹೀಗೆ 9 ರೀತಿ ಅದು. ಇನ್ನು 10ನೇದ್ದು ಯಾವ್ದಂದ್ರೆ ಪ್ರಸಾದ ಸೇವನೆಯಿಂದ ಕಾಲವನ್ನು ಬಿಟ್ಟು ಇತರ ಕಾಲದಲ್ಲಿ ಹಸಿವು ನೀರಡಿಕೆಗಳಿಗೆ ಶಾಂತಿ ಸಮಾಧಾನಗಳಿಂದ ಇರುವುದೇ ಸಮತಾ ಪ್ರಸಾದ. ಸರಿ, ಪ್ರಸಾದ ಸೇವನೆ ಮುಗಿದಾದ್ಮೇಲೆ ನಂತರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ಪ್ರಸಾದ ಸೇವಿಸುವಂತ ಅವಧಿ ಒಳಗಡೆ ಏನದಲ್ಲ, ನಾವು ಪ್ರಸಾದ ಕಡೆ ಗಮನವನ್ನೇ ಕೊಡಬಾರ್ದು ಅಂತ ಹೇಳ್ತಾರ. ಆ ರೀತಿಯಾಗಿರ್ಬೇಕು. ಪ್ರಸಾದ ಸೇವನೆ ಕಾಲವನ್ನು ಬಿಟ್ಟು ಬೇರೆ ಕಾಲದಲ್ಲಿ ಹಸಿವು ನೀರಡಿಕೆಗಳಿಂದ ಸಮಾಧಾನದಿಂದಿರೋದು ಸಮತಾ ಪ್ರಸಾದ ಅಂತ ನೋಡಿ. ಪ್ರಸಾದ ಸೇವಿಸದೇನೆ ಪ್ರಸಾದ ಭಾವನೆಯೊಳಗಿರುವಂತಹ ಸಮತಾ ಪ್ರಸಾದ. ಸಮತಾ ಪ್ರಸಾದದಿಂದ ಪುನಃ ಪೂಜಾ ಪ್ರಾರಂಭವಾಗುವವರೆಗೂ ಪ್ರಸಾದ ಸೇವನೆ ಆಗಿರೋದು ಸುಜ್ಞಾನವೇ ಜ್ಞಾನ ಪ್ರಸಾದ ಅಂತ. ಅಂದ್ರೆ ಈ ಪ್ರಸಾದ ಸೇವಿಸುವ ಮಧ್ಯದಲ್ಲಿ ಅವಧೊಳಗೆ ಏನಿರ್ತಲ್ಲ ಜ್ಞಾನವನ್ನ ಹಂಚ್ಕೋತಿರ್ತಲ್ಲ ಅದನ್ನೇ ಜ್ಞಾನ ಪ್ರಸಾದ ಅನ್ಬೇಕಾಗುತ್ತೆ. ಹೀಗೆ ಈ ಕಾರ್ಯಾರ್ಪಣವನ್ನ ನಿತ್ಯಾರ್ಚನೆಗಳಿಗೆ ಸಂಬಂಧಿಸುವಂತಹದ್ದನ್ನ ಇವರು ಏನಂತಂದ್ರೆ ಏಕಾದಶ ಪ್ರಸಾದ ವಿವರ. ಈ ರೀತಿಯಾಗಿ ಅಂಗ ಮತ್ತು ಲಿಂಗಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸಕಿಲವನ್ನ ಜೋಡಿಸ್ತಾ ಹೋಗ್ತೀವಿ. ನಿನ್ನೆ ದಿವಸ ನೋಡಿರುವಂತ ವಿಷಯಗಳನ್ನ ಇವತ್ತು ನಾವು ಪುನರಾವಲೋಕನ ಮಾಡಿಕೊಂಡು ಈ ಅಷ್ಟವಿಧ ಸಕಿಲದಲ್ಲಿ ಬರುವಂತಹ ತತ್ವಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಲಿಂಗ ಪ್ರಸಾದ ಮಹಾಸ್ಥಲ ಅಂತ ಹೇಳಿ ಬಂದಿತ್ತು ಪೂರ್ತಿಯಲ್ಲಿ, ಅದನ್ನ ಮಹಾಲಿಂಗ ಅಂತ ಕರೆದ್ರು. ಯಾರೋ ಜೋಡದಳ್ಳಿ ಅನ್ನೋರು ಬಹುಶಃ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಬಂದ್ ಮಾಡ್ರಿ. ಇಲ್ಲಿ ಲಿಂಗ ಮತ್ತು ಅಂಗ ಅಂತೇಳಿ ಮಹಾ ಸ್ಥಳದಿಂದ 2 ಭಾಗವನ್ನು ಮಾಡ್ತಾ ಹೋಗ್ತಾರೆ. ಲಿಂಗದೊಳಗಡೆ 3 ಲಿಂಗವನ್ನು ನೋಡಿದ್ವಿ ನಾವು, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತೇಳಿ. ಅಂಗದೊಳಗನು ಯೋಗಾಂಗ, ಭೋಗಾಂಗ, ತ್ಯಾಗಾಂಗ ಅಂತಾರ, ಅಥವಾ ಸ್ಥೂಲ ಸೂಕ್ಷ್ಮ ಕಾರಣ ಅಂತಲೂ ಕರಿತೀವಿ. ಇಲ್ಲಿ ಭಾವಲಿಂಗದೊಳಗಡೆ ಮತ್ತೆ ನಾವು 2 ರೀತಿಯಾದಂತಹದ್ದು ಲಿಂಗಗಳನ್ನು ಮಾಡ್ತಾರೆ. ಅದು ಮಹಾಲಿಂಗ, ಪ್ರಸಾದಲಿಂಗ. ಪ್ರಾಣಲಿಂಗದೊಳಗ ಜಂಗಮಲಿಂಗ, ಶಿವಲಿಂಗ. ಇಷ್ಟಲಿಂಗದೊಳಗ ಗುರುಲಿಂಗ, ಆಚಾರಲಿಂಗ. ಹಾಗೇನೆ ಅಂಗಕ್ಕೆ ಸಂಬಂಧಪಟ್ಟಂಗೆ ಯೋಗಾಂಗದೊಳಗಡೆ ಐಕ್ಯಸ್ಥಳ ಮತ್ತು ಶರಣಸ್ಥಳ, ಪ್ರಾಣಲಿಂಗಿ ಸ್ಥಳ, ಪ್ರಸಾದಿ ಸ್ಥಳ, ಮಹೇಶ ಸ್ಥಳ, ಭಕ್ತಸ್ಥಳ ಅಂತೇಳಿ ಈ ರೀತಿಯಾಗಿ ನಾವು ಭಾವನೆ ಮಾಡ್ತೀವಿ. ಇದನ್ನ ಯಾಕೆ ನಾವು ವಿಚಾರ ಮಾಡ್ಬೇಕಂದ್ರೆ, ಇಲ್ಲಿವರೆಗೆ 11 ರೀತಿ ವಿಧಾದೊಳಗ 11 ಸ್ಟೆಪ್ಸ್ ಮೂಲಕ ನಾವೇನ್ ಮಾಡಿದೀವಲ್ಲ, ಪ್ರಸಾದವನ್ನು ಸೇವನೆ ಮಾಡುವ ಅಂಗ ಮತ್ತು ಲಿಂಗಕ್ಕೆ ಸಂಬಂಧಪಡಿಸಲ್ಲ. ಇಲ್ಲಿ ಆ ಭಾವದಿಂದನೇ ಪ್ರಸಾದ ಸೇವನೆ ಕಾರ್ಯ ನಡೀತದೆ. ಈ ಪ್ರಸಾದ ಸೇವನೆ ಅನ್ನುವಂಥದ್ದು ಒಂದು ಚಟುವಟಿಕೆ. ಇದು ಒಂದು ಚಟುವಟಿಕೆ. ಈ ನಮ್ಮ ಶರಣನಾದಂಥವನು ಪ್ರತಿಯೊಂದು ಸಹ ಎಲ್ಲವೂ ಸಹ ಲಿಂಗಮಯವಾಗಿನೇ ಅವನು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳ್ತಾರೆ. ನೋಟವೂ ಸಹ ಲಿಂಗ ನೋಟ ಆಗಬೇಕು, ಕೂಟವೂ ಸಹ ಲಿಂಗ ಕೂಟ ಆಗಬೇಕು, ನುಡಿಯು ಲಿಂಗ ನುಡಿನೇ ಆಗಬೇಕು. ಪ್ರತಿಯೊಂದು ಲಿಂಗ ಭಾವದಿಂದ ಇರಬೇಕು ಅನ್ನುವಂಥದ್ದೇ ಈ ಸಕಿಲದ ಉದ್ದೇಶ. ಇಲ್ಲಿ ಶಕ್ತಿಗಳನ್ನ 2 ಭಾಗ ಮಾಡ್ತಾರೆ. ಒಂದು ಕಲಾಶಕ್ತಿ, ಒಂದು ಭಕ್ತಿ ಶಕ್ತಿ ಅಂತ ಹೇಳಿ. ಸೇಮ್ ಕಲಾಶಕ್ತಿ ಮತ್ತು ಭಕ್ತಿ ಶಕ್ತಿ ಒಂದು ಅಂಗಕ್ಕೆ ಸಂಬಂಧಪಟ್ಟಿದ್ದು, ಒಂದು ಲಿಂಗಕ್ಕೆ ಸಂಬಂಧಪಟ್ಟಿದ್ದು. ಲಿಂಗಕ್ಕೆ ಸಂಬಂಧಪಟ್ಟಂತಹ ಭಕ್ತಿ ಒಳಗ ವಿಶುದ್ಧ ಭಕ್ತಿ, ವಿಚಾರ ಭಕ್ತಿ, ವಿಧೇಯ ಭಕ್ತಿ ಅಂತ ಬರ್ತದೆ. ಇಲ್ಲಿ ಶಕ್ತಿ ಒಳಗ ಸತ್ಕಲಾಶಕ್ತಿ, ಚಿತ್ಕಲಾಶಕ್ತಿ, ಆನಂದ ಕಲಾಶಕ್ತಿ ಅಂತೇಳಿ. ಈ ಸತ್ಕಲಾಶಕ್ತಿ ಒಳಗ ಚಿತ್ ಶಕ್ತಿ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತೇಳಿ. ಮತ್ತು ಅದರೊಳಗಡೆ ಶಾಂತ್ಯಾತೀತೋತ್ತರ ಕಲಾ, ಶಾಂತ್ಯಾತ್ಕಲಾ, ಶಾಂತಿ ಕಲಾ, ವಿದ್ಯಾಕಲಾ, ಪ್ರತಿಷ್ಠಾ ಕಲಾ, ನಿವೃತ್ತಿ ಕಲಾ ಅಂತ ಬರ್ತಾವ. ಇಲ್ಲಿ ಭಕ್ತಿ ಒಳಗೆ ಬಂದಾಗ ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭವ ಭಕ್ತಿ, ಅವಧಾನ ಭಕ್ತಿ, ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ, ಇವಿಷ್ಟು ಪದಗಳನ್ನು ಮಾತ್ರ ನೋಡ್ತಾ ಹೋಗ್ತೀವಿ ಇವತ್ತು. ಇದು ಕೊನೆಯದಾಗಿ ಈ ಒಂದು ಕೋಷ್ಟಕದ ಮೂಲಕ ನಾವು ಒಟ್ಟಾರೆಯಾಗಿ ಅಂಗದೊಳಗ ಮತ್ತು ಲಿಂಗದೊಳಗ ಇರುವಂತಹ ತತ್ವಗಳ ಬಗ್ಗೆ ಸಮಗ್ರ ಅಧ್ಯಯನ ಬರ್ತದೆ. ಇಲ್ಲಿ ನೋಡ್ರಿ, 9 ಚಕ್ರಗಳಂತ ಹೇಳ್ತಾರೆ. ಈ 9 ಚಕ್ರ ಒಳಗಡೆ ಪ್ರಾರಂಭದಲ್ಲಿ 6 ಚಕ್ರಗಳು ಅಂಗಕ್ಕೆ ಸಂಬಂಧಪಟ್ಟರೆ 3 ಚಕ್ರಗಳು ಅಂಗದಿಂದ ಹೊರಭಾಗದಾಗ ಇರ್ತಾವ. ಇಲ್ಲಿರುವಂತ ಚಕ್ರಗಳು ಯಾವ ಅಂತ ಹೇಳ್ತಾರೆ ಅವರು. ಗುದ ಸ್ಥಾನದಲ್ಲಿ ಆಧಾರ ಚಕ್ರ, ಗುಹ್ಯ ಸ್ಥಾನದಲ್ಲಿ ಸ್ವಾಧಿಷ್ಠಾನ ಚಕ್ರ, ನಾಭಿಯಲ್ಲಿ ಮಣಿಪೂರಕ ಚಕ್ರ, ಹೃದಯದಲ್ಲಿ ಅನಾಹತ ಚಕ್ರ, ಕಂಠದಲ್ಲಿ ವಿಶುದ್ಧಿ ಚಕ್ರ,
ಭೂಮಧ್ಯದಲ್ಲಿ ಅಂದ್ರೆ ಹಣೆಯ ಅಂದ್ರೆ ಎರಡು ಕಣ್ಣಿನ ಮೇಲ್ಭಾಗದಲ್ಲಿ ಆಜ್ಞಾಚಕ್ರ ಇರ್ತೈತಿ. ಇವಿಷ್ಟು ಆದ್ಮೇಲೆ ಇನ್ನು 3 ಚಕ್ರಗಳು ಹೊರಗೆ ಭಾಗದಂತೆ ಇದ್ರೆ ನೆತ್ತಿಯಲ್ಲಿ ಅಂದ್ರೆ ಬ್ರಹ್ಮಚಕ್ರ, ಮಸ್ತಕಾಗ್ರದಲ್ಲಿ ಶಿಖಾಚಕ್ರ, ತೆರೆಯ ಹಿಂಬದಿಯಲ್ಲಿ ಪಶ್ಚಿಮ ಚಕ್ರ. ಈ ಒಂದೊಂದು ಚಕ್ರಕ್ಕೆ ಎಷ್ಟೆಷ್ಟು ದಳದ ಕಮಲಗಳು ಅದಾವು ಅಂತ ಹೇಳ್ತಾರ ಅವರು. ಆಧಾರ ಚಕ್ರಕ್ಕೆ 4, ಸ್ವಾಧಿಷ್ಠಾನ ಚಕ್ರಕ್ಕೆ 6, ಮಣಿಪುರ ಚಕ್ರಕ್ಕೆ 10, ಅನಾಹುತ ಚಕ್ರಕ್ಕೆ 12, ವಿಶುದ್ಧಿಗೆ 16, ಆಜ್ಞಾ ಚಕ್ರಕ್ಕೆ 2, ಬ್ರಹ್ಮ ಕಮಲ ಅಥವಾ ಬ್ರಹ್ಮ ಸಾವಿರದ ಸಹಸ್ರರ ಅದ್ರ ಬಗ್ಗೆ ಸಾಕಷ್ಟು ವಚನಗಳು ಬರ್ತಾವ. ಬಸವಣ್ಣವ್ರ ವಚನದಾಗೂ ಹೇಳ್ತಾರೆ, ಅಲ್ಲಿ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಪರಬ್ರಹ್ಮ ಅಂತ ಹೇಳಿ. ಶಿಖಾಚಕ್ರದ್ದು 2, ಪಶ್ಚಿಮ ಚಕ್ರದ್ದು 1. ಹಾಗೇನೆ ಇಲ್ಲಿ ಒಂದೊಂದು ಚಕ್ರ ಅಂತಂದಿವಲ್ಲ, ಒಂದೊಂದು ಚಕ್ರವನ್ನು ಒಂದೊಂದು ಅಕ್ಷರಗಳನ್ನು ಉಕ್ಷೇಪಿಸಿ ಅವ್ರು ಏನ್ ಹೇಳ್ತಾರ ಅಂತಂದ್ರ, ಇಲ್ಲಿ ನಮ ಶಿವಾಯ ಓಂ. ಮೊನ್ನೆ ದಿವಸ ನಾವು ಮಾತಾಡಿದ್ವಿ ಬ ಸ ವ ಅಂತೇಳಿ. ಇಲ್ಲಿ ಸಂಸ್ಕೃತದ ಇದು ಪತಂಜಲಿ ಅಕ್ಷರ ಅನಿಸ್ತದೆ, ಬ ಕ್ಷ ಹ ಅಂತ ಬರ್ತಾರ. ಇದು ಬ ಸ ವ ಅನ್ನುವಂಥ ಅಕ್ಷರಗಳು. ಇವು 3 ಅಂದ್ರ ಅಂಗದ ಆಚೆ ಇರುವಂತಹ ಚಕ್ರದಲ್ಲಿ ಬರುವಂತ ಅಕ್ಷರಗಳು. ಇದು ಓಂ ನಮ ಶಿವಾಯ ಅನ್ನುವಂಥದ್ದು, ಶಿವಾಯ ನಮ ಓಂ ಅನ್ನುವಂಥದ್ದು ಈ ಚಕ್ರಗಳ ಒಂದು ಇರುವಂತ ಒಂದು ಪದಗಳು. ಇಲ್ಲಿ 4 ದಳಗಳದಾವ ಅಂತ ಹೇಳಿದ್ವಲ್ಲ, ಆಧಾರ ಚಕ್ರಕ್ಕೆ 4 ದಳಕ್ಕೂ 4 ಅಕ್ಷರಗಳು ಬರ್ತಾವ. ಅದು ವ ಶ ಸ ಸ ಅಂತ ಹೇಳಿ. ಇವೇ ಅಕ್ಷರಗಳು ಇಲ್ಲಿ ಯಾಕೆ ಬರ್ತಾವ ಅಂತಂದ್ರ, ಅದು ಸಾಧಕರಿಗೆ ಆ ರೀತಿಯಾದಂತ ಅಕ್ಷರಗಳು ಅಲ್ಲಿಂದ ಉದಯ ಆಗ್ತಾವಂತ. ಉಗಮದ ಸ್ಥಾನ ಅದು ಆಧಾರ ಚಕ್ರದಿಂದ. ನೀವು ವ ಅನ್ಬೇಕಾದಾಗ ಆಧಾರ ಚಕ್ರದಿಂದನೇ ಅಲ್ಲಿ ಉತ್ಪತ್ತಿ ಆಗ್ತದೆ, ಅಕ್ಷರ ಉತ್ಪತ್ತಿ ಸ್ಥಳಗಳು. ಈ ರೀತಿಯಾಗಿ ನಮ್ಮೆಲ್ಲ ಸ್ವರಗಳು ಮತ್ತು ವ್ಯಂಜನಗಳು ಉಗಮ ಸ್ಥಾನಗಳು ಇಲ್ಲಿ ಚಕ್ರಗಳು ಮತ್ತು ಅವುಗಳ ಸ್ಥಾನದಿಂದ ಉತ್ಪತ್ತಿ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಚನ ಬಹಳ ದೀರ್ಘವಾದಂತ ವಚನ ಇದೆ. ಯಾವ್ಯಾವ ಅಕ್ಷರಗಳು ನಮ್ಮ ಅಂಗದ ಯಾವ್ಯಾವ ಭಾವದಿಂದ ಹೊರಹೊಮ್ತಾವು ಅಂತೇಳಿ. ಇಲ್ಲಿ ನೋಡಿ, ನಾಭಿಯಿಂದ ಮಣಿಪುರ ಚಕ್ರ ನಾಭಿ ಅಂತ ಹೇಳ್ತಾರೆ. ಈ ಒಂದು ಉದಾಹರಣೆ ನೋಡಿದಾಗ ಈ ನಾಭಿಯಿಂದ ಹೊರಡುವಂತ ಚಕ್ರ ಅಕ್ಷರಗಳು ಯಾವ್ದು, ಢ ಢ ಢ ಥ ಥ ನ ಫ ಫ. ಇವನ್ನು ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ರಿ, ನಿಮ್ಮ ನಾಭಿ ಒಳಗಡೆ ಅಲ್ಲಿ ಕಂಪನ ಆಗ್ತದೆ. ಹಾಗೇನೆ ಹೃದಯ ಚಕ್ರದೊಳಗೆ ಬರುವಂತಹ 12 ದಳದೊಳಗೆ 12 ಅಕ್ಷರ ಅದಾವ. ಖ ಖ ಖ ಖ. ಇದು ಅನ್ನುವತ್ನೇ ಬೇಕಾದ್ರೆ ನೀವು ಎಡಗ ಹೃದಯದ ಮೇಲೆ ಕೈ ಇಟ್ಟು ನೋಡ್ರಿ, ಅಲ್ಲಿ ಕಂಪನ ಆಗ್ತದೆ. ಅಲ್ಲಿ ಅದೇ ಅಕ್ಷರಗಳು ಉಗಮ ಆಗ್ತವೆ. ಹೀಗೆ ಕಂಠದಲ್ಲಿ ಬರ್ತಾವಲ್ಲ ವಿಶುದ್ಧ ಚಕ್ರ, ಇವೆಲ್ಲ ಸ್ವರಗಳು ಕಂಠದಲ್ಲಿಂದ ಬರ್ತಾವ. ಅವು ಹೊಟ್ಟೆಯಿಂದ ಅಥವಾ ಕೆಳಭಾಗದಿಂದ ಬರೋದಿಲ್ಲ. ಅ ಈ ನೋಡಿ, ಅಷ್ಟು ಕಂಠದಿಂದನೇ ಉತ್ಪತ್ತಿ ಆಗ್ತವೆ. ಈ ವಚನಕಾರರು ಎಂತ ಒಂದು ಸಂಶೋಧಕರಾಗಿದ್ರು, ಯಾವ ರೀತಿಯಾಗಿ ಅವರು ಅಂಗಗಳ ಬಗ್ಗೆ, ಅಕ್ಷರಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇರದೇ ಇರುವಂತ ಕ್ಷೇತ್ರನೇ ಇಲ್ಲ ಏನೋ ಅಂತ ಅನಿಸ್ತದೆ. ಇಷ್ಟೊಂದು ಪ್ರಮಾಣವಾಗಿ ಅಕ್ಷರಗಳ ಉಗಮ ಸ್ಥಾನವನ್ನು ಹೇಳ್ತಾರೆ. ಆ ಉಗಮ ಆಗ್ಬೇಕಾದಾಗ ಆ ಅಕ್ಷರಗಳು ಯಾವ ಸ್ಥಾನದಿಂದ ಉಗಮ ಆಕತಿ, ಅಲ್ಲಿರುವಂತಹ ಚಕ್ರ ಯಾವುದು, ಆ ಚಕ್ರಕ್ಕೆ ಎಷ್ಟು ದಳಗಳದಾವು, ಆ ದಳದೊಳಗಿರುವಂತಹ ಪ್ರತಿ ದಳದಲ್ಲಿರುವಂತಹ ಒಂದೊಂದು ಅಕ್ಷರಗಳು ಅವುಗಳು ಉಗಮವಾಗಿ ಹೊರಬರುವತ್ನಾಗ ಪ್ರಮುಖವಾಗಿ ಪ್ರಕಟ ಆಗುವಂಥದ್ದು. ಅಲ್ಲಿ ಕಂಪನ ನೀಡುವಂತ ಅಕ್ಷರಗಳು ಇವು ನಮ ಶಿವಾಯ ಓಂ ಅನ್ನುವಂಥದ್ದು. ಈ ಒಂದೊಂದು ಅಕ್ಷರಗಳನ್ನ ಒಂದೊಂದು ಸಲ ಉಚ್ಚರಿಸೋದ್ರಿಂದ ಆ ಚಕ್ರಗಳು ಜಾಗೃತಿ ಆಗ್ತವೆ. ಬರ್ತದೆ, ಮುಂದೆ ಹೇಳ್ತೀನಿ ನಾನು ಚಕ್ರಗಳು ಅವನ್ನ ಯಾವ ರೀತಿ ಜಾಗೃತಿ ಮಾಡಬೇಕು, ಒಂದೊಂದು ಚಕ್ರ ಒಂದೊಳಗೆ ಜಾಗೃತಿ ಮಾಡ್ಬೇಕಾದಂತ ಮೆಥಡ್ಸ್ಗಳು ಏನು, ಇವನ್ನೆಲ್ಲ ನೋಡ್ತಾ ಹೋದಾಗ ಬಹುಶಃ ಇಡೀ ವಚನದ ಒಂದು ತತ್ವಾನುಭವನೆ ಸಕಿಲೆಗಳ ಅಧ್ಯಾಯದಾಗ ಬರುತ್ತೇನೋ ಅಂತ ಅನ್ಸುತ್ತೆ. ನಾ ಏನೋ ಸಣ್ಣದ ಒಂದು ಸಂಕ್ಷಿಪ್ತವಾಗಿರುವಂತಹದ್ದು ಒಂದು ಸಕೀಲ ಅನ್ನುವಂಥ ಕೃತಿ ಅಂತ ಅಂದ್ಕೊಂಡಿದ್ದೆ ನಾನು. ಆದ್ರೆ ಸಕೀಲ ಅನ್ನುವಂಥದ್ದು ಅಷ್ಟು ಸಂಕ್ಷಿಪ್ತ ಅಲ್ಲದು. ಇಡೀ ವಚನಕಾರರ ಇಡೀ ಲಿಂಗಾಯತ ಧರ್ಮ ಗ್ರಂಥ ಆಗ್ತೇನೋ ಅಂತ ಅನಿಸ್ತದೆ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ. ಎಂತ ಒಂದು ಜ್ಞಾನವನ್ನ ಈ ಸಕೀಲದ ಅಡಿಯೊಳಗಡೆ ವಚನಕಾರರು ನಮ್ಗೆ ಕೊಟ್ಟಾರ ಅಂತಂದ್ರೆ, ಅದ್ರ ಆಚೆ ವೇದ ಉಪನಿಷತ್ತು, ನಾವೇನು ಪೂರ್ವಿಕ ಜ್ಞಾನ ಅಂತೀವೋ ಅವೆಲ್ಲ ಜ್ಞಾನಗಳು ಇದ್ರೊಳಗೆ ಅಡಿಗೆ ಬಂದ್ಬಿಟ್ಟವು. ಆದ್ರೆ ಇವುಗಳನ್ನು ನಾವು ಮೌಢ್ಯ ದೃಷ್ಟಿಯಿಂದ ನೋಡಬಾರ್ದು ಅನ್ನೋದೊಂದೇ ಕಳಕಳಿ. ಇಲ್ಲಿ ಬರ್ತಾ ಇರುವಂತಹ ಅಧಿದೇವತೆಗಳು ಅಂದಾಗ ಬ್ರಹ್ಮ ವಿಷ್ಣು ರುದ್ರ ಅನ್ನುವಂತಾಗಿರ್ಬೋದು, ಆ ಮೂರ್ತಿ ಸಾಧಕಿಗಳಾದಾಗ ಇವೆಲ್ಲ ಸ್ವಲ್ಪ ಅಂದ್ರೆ ಪೌರಾಣಿಕ ವ್ಯಕ್ತಿತ್ವವನ್ನು ಹೊರತುಪಡಿಸಿ ವೈಚಾರಿಕತೆಯನ್ನು ನೋಡಿದಾಗ ಸಕಿಲಗಳು ವೈಜ್ಞಾನಿಕವಾಗಿ ಅರ್ಥ ಆಗ್ತಾವ ನಮಗೆ.
ಇಲ್ಲಿ ಬರ್ತದೆ ಅಧಿದೇವತೆಗಳನ್ನಾಗ ಒಂದೊಂದು ಚಕ್ರಕ್ಕೆ ಒಂದೊಂದು ಸ್ಥಾನಕ್ಕೆ ಅಧಿದೇವತೆಗಳು ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಮಹೇಶ್ವರ, ಪರಮೇಶ್ವರ, ಸರ್ವೇಶ್ವರ, ಅಖಂಡೇಶ್ವರ. ಇವೆಲ್ಲದರ ಅರ್ಥನೇ ಭಿನ್ನವಾಗಿದೆ. ವಚನಕಾರರು ಅನೇಕ ವಚನಗಳಲ್ಲಿ ಇವೆಲ್ಲ ಪದಗಳನ್ನು ಬಳಕೆ ಮಾಡ್ಯಾರ. ಆ ಪದಗಳ ಬಳಕೆ ಮಾಡಿದ ಹಿನ್ನೆಲೆಯನ್ನು ನೋಡಿದಾಗ ಇವತ್ತು ನಮ್ಮದು ಪೌರಾಣಿಕ ಇರುವಂತ ಈ ಪದಗಳ ಅರ್ಥಕ್ಕೆ ವಿರುದ್ಧ ಅರ್ಥವನ್ನು ಕೊಡುವಂತದ್ದು. ಸರಿ, ಈಗ ಒಂದೊಂದಕ್ಕೆ ಅವರು ಬಣ್ಣಗಳನ್ನು ಹೇಳ್ತಾ ಹೋಗ್ತಾರೆ. ಒಂದೊಂದಕ್ಕೆ ಅವರು ಲಿಂಗಗಳನ್ನು ನೋಡಿದೀವಿ, ಆಚಾರ ಲಿಂಗಗಳನ್ನ, ಆಕೃತಿಗಳನ್ನು ನೋಡಿದೀವಿ ನಾವು ಈಗಾಗಲೇ. ತಾರಾಕೃತಿ, ದಂಡಕಾಕೃತಿ, ಕುಂಡಲಾಕೃತಿ, ದರ್ಪಣಾಕೃತಿ, ಜ್ಯೋತಿರಾಕೃತಿ, ಎಲ್ಲ ಆಕೃತಿಗಳನ್ನು ನೋಡಿದೀವಿ. ಕಲೆಗಳನ್ನು ನೋಡಿದೀವಿ, ಸಾಧಕೆಗಳನ್ನು ನೋಡಿದೀವಿ. ಹೀಗಾಗಿ ಇದ್ರೊಳಗೆ ಈ ಚಾರ್ಟ್ನೊಳಗೆ ನಾವು ಉಳಿಸ್ಕೊಂಡಿರುವಂಥದ್ದು ಯಾವುದಪ್ಪ ಅಂದ್ರೆ ಈ ಚಕ್ರಗಳು. ಈ ಚಕ್ರ ಕುರಿತಾಗಿ ನೋಡ್ತಾ ಹೋದ್ರೆ ಸಾಮಾನ್ಯವಾಗಿ ಈ ಚಕ್ರಗಳು ಅನ್ನುವಂತಹದ್ದು ವಿಷಯ ಬರಬೇಕಾದಂತ ಯೋಗದಾಗ ಬರ್ತದೆ. ಈ ಯೋಗದೊಳಗಡೆ ಈ ಯೋಗದ ಸಾಧನೆಯೊಳಗಿರುವಂತ ವ್ಯಕ್ತಿಗಳಿಗೆ ಇವು ಅಗೋಚರವಾಗಿರುವಂಥದ್ದು, ಅನುಭವಜನ್ಯವಾಗಿರುವಂಥದ್ದು. ಇವುಗಳನ್ನೆಲ್ಲಿ ನಾವು ಸ್ಕ್ಯಾನ್ ಮಾಡಿ ಹಿಡಿದಿಡುವಂಥದ್ದು ಅಲ್ಲ. ಇವುಗಳನ್ನು ನಾವು ಕೇವಲ ಅನುಭವಿಸಬೇಕಷ್ಟೇ. ಆ ಅನುಭವಿಕದ ಮೇಲೆ ಸಾಧಕರು ಕೊಟ್ಟಿರುವಂತಹ ಚಿತ್ರಣಗಳಾಗಿರ್ಬೋದು, ಬಣ್ಣಗಳಾಗಿರ್ಬೋದು, ಸ್ಥಳಗಳಾಗಿರ್ಬೋದು, ಅವುಗಳ ಪರಿಣಾಮವನ್ನ ವಚನಕಾರರು ತಮ್ಮ ವಚನದಾಗ ಹೇಳ್ತಾರಪ್ಪ ಅಂದಮೇಲೆ ಅವರು ಸಹ ಈ ಚಕ್ರಗಳ ಬಗ್ಗೆ ಅಥವಾ ಕುಂಡಲಿನಿ ಜಾಗೃತಿ ಬಗ್ಗೆ ಅರಿವಿತ್ತು ಅಂತ ಅರ್ಥ. ಕುಂಡಲಿನಿ ಜಾಗೃತಿಗೊಳಿಸಿ ಅನುಭವ ಪಡೆದಿದ್ದಕ್ಕೆ ಸಾಕಷ್ಟು ನಮಗೆ ಸಾಕ್ಷಿಯಾಗಿ ವಚನಗಳು ಸಿಗ್ತಾವ. ವಚನಗಳ ನಂತರ ನೋಡೋಣ. ಯಾರ್ದು ಎಸ್ ಬಿ ಜೋಡದಳ್ಳಿ ಅನ್ನೋರು ಮಾರ್ಕ್ ಮಾಡಬೇಡ್ರಿ, ಸ್ಲೈಡ್ ಎಲ್ಲ ಕೆಟ್ಟ ಹೋಗ್ತದೆ. ಇಲ್ಲಿ ಸಾಮಾನ್ಯವಾಗಿ ಕುಂಡಲಿನಿ ಜಾಗೃತಿ ಅಂತಂದ್ರೆ, ಕುಂಡಲಿನಿ ಅಂತಂದ್ರೆ ಅದು ಹಾವು, ಈ ನಾಗರ ಹಾವು. ವಿಶೇಷವಾಗಿ ಅದು ಹೇಗೆ ಒಂದು ಪುಟ್ಟಿ ಒಳಗಿಟ್ಟಾಗ ಅದು ಸುತ್ತಿಕೊಂಡು ಕೂತಿರ್ತದಲ್ಲ, ಆ ರೀತಿಯಾಗಿ ಅದಕ್ಕೆ ಕುಂಡಲಿನಿ ಅಂತ ಕರೀತಾರೆ, ಹಾವಿನ ಸಂಕೇತ. ಹಾವು ತನ್ನನ್ನು ತಾನೇ ಬಿಚ್ಚುವುದು, ಕ್ರಮೇಣ ನಾಡಿಗಳ ಮೂಲಕ ಉದ್ದಕ್ಕೆ ಚಲಿಸುವಂತ ಪ್ರಕ್ರಿಯೆಯನ್ನು ಊಹಿಸಿಕೊಂಡು ನೋಡಿ. ಇಲ್ಲಿ ಕೆಳಗಡೆ ಇರುವಂತಹದ್ದು ಮೂಲಾಧಾರ ಚಕ್ರ, ಇದು ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ, ಈ ರೀತಿ ಚಕ್ರಗಳು ಬರ್ತಾವು. ಒಂದು 6 ಚಕ್ರಗಳನ್ನು ನೋಡೋಣ. ಇಲ್ಲಿ ಈ ಬೆನ್ನು ಮೂಳೆಗೆ ಎಂಡ್ ಆಗುವಂತ ಪಾಯಿಂಟ್ಲಿಂದ ಹಿಡಿದು ಅದ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ವರೆಗೆ ನಾವು ನೋಡ್ತಾ ಹೋದ್ರೆ ಕೊನೆಗೆ ಇಲ್ಲಿ ಸಹಸ್ರನಾಡಿ ಅಂತ ಬರುತ್ತಲ್ಲ, ಇದು ಸೇಪ್ ಯಾವ ರೀತಿ ಇದೆ ಅಂತಂದ್ರೆ ಒಂದು ನಾಗರ ಹಾವಿನ ಸೇಪ್ದಲ್ಲೇ ಇದೆ. ಹಾಗಾಗಿ ಈ ಹಾವಿನ ರೂಪದೊಳಗೆ ನಮ್ಮೊಳಗ ಶಕ್ತಿ ಸಂಚಲನಕ್ಕೆ ಒಂದು ಮಾರ್ಗ ಇದೆ ಅನ್ನುವಂಥದ್ದು ಯೋಗದ ಸಾಧಕರು ಮತ್ತು ವಚನಕಾರರು ಅರ್ಥೈಸಿಕೊಂಡ್ರು. ಇದನ್ನೇ ಸೇಪ್ ಕೊಡಕ್ ಹೋಗಿ ಅದು ಒಂದು ಸಂಕೇತ ಕೊಟ್ಟು ಅದು ನಾಗರ ಹಾವು ರೂಪದೊಳಗೆ ಐತಿ ಅನ್ನೋದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಪರಂಪರೆ ಒಳಗ ನಾಗ ಆರಾಧನೆ ಬಂತು ಏನೋ ಅಂತ ಅನಿಸ್ತದೆ. ಈ 2 ನಾಗರ ಹಾವುಗಳು ಒಂದಕ್ಕೊಂದು ತೊಳಕು ಹಾಕೊಂಡಿರುವಂತಹ ಚಿತ್ರವನ್ನ ನಾವು ನೋಡ್ತಿರ್ತೀವಿ ಸಾಮಾನ್ಯವಾಗಿ. ಅದು ಅರ್ಥ ಇಡ ಮತ್ತು ಪಿಂಗಳ ಅನ್ನುವಂತ 2 ನಾಡಿಗಳು, ಎಡ ಮೂಗಿನ ಹೊರಳೆ ಬಲ ಮೂಗಿನ ಹೊರಳೆ ಒಳಗೆ ನಾವು ಹೇಳ್ತೀವಿ ಇಡ ಮತ್ತು ಪಿಂಗಳ ಅಂತೇಳಿ. ಮಧ್ಯದಲ್ಲಿ ಒಂದು ಸೂಕ್ಷ್ಮ ನಾಡಿ ಅಂತ ಬರ್ತದೆ. ನಾಡಿಗಳ ಬಗ್ಗೆ ವೈದ್ಯ ಸಂಗಣ್ಣವರ ವಚನಗಳು ಸಾಕಷ್ಟು ಇದ್ದಾವೆ, ಚನ್ನಬಸವಣ್ಣವರ ವಚನಗಳಿದ್ದಾವೆ, ಅಕ್ಕಮಹಾದೇವಿಯವರ ಯೋಗಾಂಗ ತ್ರಿವಿಧದೊಳಗೆ ಸಾಕಷ್ಟು ವಿಷಯಗಳು ಬರ್ತದೆ. ಇವುಗಳನ್ನ ನಾವು ಸರಾಸಗಟವಾಗಿ ನಮ್ಮ ವಚನಕಾರರು ನಾಡಿಗಳನ್ನಾಗಿರ್ಬೋದು, ಚಕ್ರಗಳನ್ನಾಗಿರ್ಬೋದು ನಂಬಿಲ್ಲ ಅಂತ ಅನ್ನಕ್ಕಾಗಲ್ಲ. ಅನೇಕ ವಚನದೊಳಗೆ ಅವರು ಅದನ್ನ ಉಲ್ಲೇಖ ಮಾಡ್ತಾರಪ್ಪ ಅಂದಮೇಲೆ ಅವ್ರಿಗೂ ಈ ಜ್ಞಾನ ಸಂಪೂರ್ಣವಾಗಿತ್ತು. ಆದ್ರೆ ಇದಕ್ಕೇನೆ ಧ್ಯಾನಕ್ಕೆ ಕೂತ್ಕೊಂಡು ಈ ನಾಡಿಯ ಸೂಚನೆ ಮಾಡೋದಕ್ಕೆ ಅವ್ರು ಹೋಗ್ಲಿದ್ದೇನೆ ಇಷ್ಟಲಿಂಗದ ಮೇಲೆ ಅವ್ರು ಏನಪ್ಪಾ ಅಂತಂದ್ರೆ ಹೆಚ್ಚು ಒಲವು ತೋರಿಸಿ ಇಷ್ಟಲಿಂಗ ಪೂಜೆ ಮಹತ್ವವನ್ನು ಕೊಟ್ರು. ಇದನ್ನ ಅರ್ಥೈಸ್ಕೋಬೇಕಷ್ಟೇ. ಇದು ನಮ್ಮ ವಚನಕಾರರ ಆನುಭಾವಿಕ ನೆಲೆ ಅಲ್ಲ. ಅವರಿಗೆ ಇದ್ರ ಅರಿವಿತ್ತು ಅನ್ನೋ ಆಧಾರದ ಮೇಲೆ ನಾವು ಇದನ್ನ ಚಕ್ರಗಳ ಬಗ್ಗೆ ನೋಡ್ಕೊಳ್ಳೋದು. ಈ ಕುಂಡಲಿ ಅನ್ನುವಂಥದ್ದು ಇದನ್ನ ಹೇಳ್ತಾ ಇದ್ದೀನಲ್ಲ, ಇದು ರೂಟ್ ಚಕ್ರ ಅಂತ ಕರಿತಾರೆ, ಮೂಲಾಧಾರ ಚಕ್ರ. ಇಲ್ಲಿ ಸ್ಕಾರಲ್ ಚಕ್ರ, ಇದು ಸೋಲಾರ್ ಪ್ಲೆಕ್ಸ್, ಅವೆಲ್ಲ ಕನ್ನಡದಾಗ ಹೇಳ್ತೀನಿ. ನಂತರ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಥರ್ಡ್ ಐ, ಕ್ರೌನ್. ಇದ್ರದ್ದು ಸೇಪ್ ಏನದವಲ್ಲ, ಇದು ಒಂದು ನಾಗರ ಹಾವಿನ ಸೇಪ್ ಇದೆ. ಇದನ್ನ ಕೊನೆಗೆ ಇಲ್ಲಿ ಬರ್ತದಲ್ಲ, ಇದು ಬಾಯಿ ಒಳಗೆ ಬರುವಂತಹದ್ದು ಸಹಸ್ರ ಚಕ್ರ ಬರ್ತೈತಿ. ಅದು
ಬ್ರಹ್ಮದ ಬೆಳಗು ಅಂತ ಏನು ವಚನಕಾರ ಕರೆದ್ರಲ್ಲ, ಬೆಳಗಿನೊಳಗ ಬೆಳಗು, ಅದು ಕಣ್ಣು ಕೊರೈಸುವಂತ ಬೆಳಕು ಅಲ್ಲಿ ಪ್ರಕಟ ಆಗ್ತೈತಿ. ಇದು ಒಂದು ವಜ್ರದ ಬೆಳಕು ಅಂತ ಅಂದ್ಕೊಂಡ್ರು ಸಾಧಕರು. ಅದಕ್ಕೆ ಆ ನಾಗರ ಬಾಯಿ ಒಳಗಡೆ ವಜ್ರ ಅಂತ ಹೇಳಿದ್ರು. ಹೀಗೆ ನಾಗ ಆರಾಧನೆ ಅನ್ನುವಂಥದ್ದು ಕುಂಡಲಿನಿ ಅನ್ನುವಂಥದ್ದು ಮೇಲೆ ಬಂತು. ಇದು ಮೂಲಾಧಾರದಿಂದ 6 ಚಕ್ರಗಳನ್ನು ಸಂಪರ್ಕಿಸ್ತದೆ. ಅವು ಯಾವುವು ಅಂತಂದ್ರೆ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಅಂತ ಹೇಳಿ. ಹೀಗೆ 3ನೇ ಕಣ್ಣಿನ ಚಕ್ರದಲ್ಲಿ ಕೊನೆಗೊಳ್ತದೆ ಅಂದ್ರೆ ಇಲ್ಲಿ. ಒಮ್ಮೆ ಸಂಪೂರ್ಣವಾಗಿ ಬೆಚ್ಚಿದ ನಂತರ ಎಲ್ಲಾ ಚಕ್ರಗಳು ಅದು ಸ್ಪರ್ಶಿಸಿ ಸಾಧಕ ಸಾಧನೆ ಕೂತಾಗ ಈ ಮೂಲಾಧಾರ ಚಕ್ರದಿಂದ ಶಕ್ತಿ ಜಾಗೃತ ಆಗಿ ಮೇಲ್ಗಡೆ ಹೋಗ್ತಾ ಇರ್ತದೆ. ಇವೆಲ್ಲ ಚಕ್ರಗಳು ಅಥವಾ ಇವೆಲ್ಲ ಪದ್ಮಗಳು ಏನಿರ್ತಪ್ಪ ಅಂದ್ರೆ ತಲೆ ಬಾಗಿ ಈ ಬಾಳೆ ಗೊನೆ ಆಗಿರ್ತಾವ, ಅಂದ್ರೆ ಬಾಡಿದ ಆಗಿರ್ತಾವು. ಅವು ಸಾಧನೆ ಕೂತಾಗ ಅವು ಒಂದೊಂದು ಬಿಚ್ಕೊಳ್ತಾ ಹೋಗ್ತಾವು ಅಂತ ಹೇಳ್ತಾರೆ. ಹೀಗೆ ಕುಂಡಲಿ ಜಾಗೃತಿ ವಿಧಗಳು ಒಳಗ 112 ವಿಧಗಳದಾವು. ಕೆಲವು ಯೋಗದೊಳಗದವು, ಕೆಲವು ಧ್ಯಾನದವು. ನಿರ್ದಿಷ್ಟವಾಗಿ ಕುಂಡಲಿನಿಯನ್ನ ಧ್ಯಾನದ ಅಭ್ಯಾಸ ಮೂಲಕವಾಗಿ ಬಸವಾದಿ ಶರಣರಕ್ಕಿಂತ ಪೂರ್ವದಲ್ಲಿ ಬಹಳಷ್ಟು ಜನ ಅದನ್ನ ಧ್ಯಾನದ ಮೂಲಕವಾಗಿ ಜಾಗೃತಿಗೊಳಿಸ್ತಾ ಬಂದ್ರು. ಕೆಲವು ಸಲ ಅದನ್ನ ಪ್ರಾಣಾಯಾಮ ಮಾಡ್ತಾರೆ. ಒಟ್ಟ 112 ಟೈಪ್ಸ್ ಅದಾವ ಜಾಗೃತಿ ಮಾಡ್ಬೇಕಾದ. ನಮ್ಮ ವಚನಕಾರರೊಳಗೆ ಹೆಚ್ಚು ಅಷ್ಟು ಸಮಯವನ್ನ ಅದಕ್ಕೆ ಅದು ಧ್ಯಾನಕ್ಕಾಗ್ಲಿ ತಪಸ್ಸಿಗಾಗಿ ಕೊಡ್ಲಿಲ್ಲ ಅವರು. ನಮಗೇನ್ ಮಾಡಿದ್ರಪ್ಪ ಅಂತಂದ್ರೆ ಇದ್ರೊಳಗೆ 112ರೊಳಗೆ ಒಂದು ಸ್ಟೆಪ್ಸ್ ಬರ್ತದೆ. ಒಂದು ಮೆಥಡ್ ಯಾವ್ದಪ್ಪ ಅಂತಂದ್ರ ಹಸ್ತಮಸ್ತಕ ಸಂಯೋಗ ಮಾಡುದು ಅಂತೇಳಿ. ಗುರು ಶಿಷ್ಯನಿಗೆ ಇಷ್ಟಲಿಂಗ ಧಾರಣೆ ಮಾಡುವ ಹೊತ್ನಾಗ ಹಸ್ತಮಸ್ತಕ ಸಂಯೋಗ ಮಾಡ್ತಾನಲ್ಲ, ಅಥವಾ ಮಂತ್ರ ಅಂತ ಬರ್ತೈತಿ ನಮಗ. ಈ ಮಂತ್ರ ಪಠಣೆ ಮಾಡೋದ್ರಿಂದ ಈ ಕುಂಡಲಿನಿ ಜಾಗೃತಿ ಆಗ್ತದ ಅಂತ ಹೇಳ್ತಾರೆ. ಹೀಗೆ ಒಮ್ಮೆ ಕುಂಡಲಿನಿ ಜಾಗೃತಿ ಆಯ್ತಪ್ಪ ಅಂತಂದ್ರ ಅದು ಎಂದಿಗೂ ಮತ್ತದು ನಂದುವುದಿಲ್ಲ ಅಂತ ಹೇಳ್ತಾರೆ. ಈ ಮೂಲಕವಾಗಿ ನಮ್ಮ ಲಿಂಗಾಯತ ಪರಂಪರೆ ಒಳಗಡೆ ಹಸ್ತಮಸ್ತಕ ಸಂಯೋಗದಿಂದ ಈ ಕುಂಡಲಿ ಜಾಗೃತಿ ಮಾಡಿದಾರ ಅನ್ನೋದಕ್ಕೆ ನಮ್ಗೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾವ, ವಚನಗಳು ಇದ್ದಾವ. ಯಾರಿಗೆ ಯಾವ ರೀತಿಯಾಗಿ ದೀಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಇಲ್ಲಿ ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮನವ್ರು ಹೇಳ್ತಾರೆ, ಆಧಾರ ಬಲಿಯೇ ಬೇಗ ಬರೆಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು, ಸಾಸಿರದಳ ಅಮೃತದ ಕೊಡ ಕಾಯಿತ್ತು, ಕಾಯ್ದ ಅಮೃತ ಉಕ್ಕಿ ತೊಟ್ಟಿಕ್ಕೆ ಅಮೃತವನ್ನುಂಡು ಹಸಿವು ಕೆಟ್ಟಿತ್ತು, ತೃಷಿ ಅಡಿಗಿತ್ತು, ನಿದ್ರೆಯ ರಸ್ತಿತ್ತು, ಅಂಗಗುಣ ಅಳಿಯಿತ್ತು, ಲಿಂಗಗುಣ ನಿಂದಿತ್ತು. ಇದು ನಮ್ಮ ಸೈಕಲ್ಗೆ ಸಂಬಂಧಪಟ್ಟಂತ ಒಂದು ವ್ಯಾಖ್ಯೆ. ಅಂಗಗುಣ ಅಳಿಯಿತ್ತು, ಲಿಂಗಗುಣ ನಿಂದಿತ್ತು, ಸಂಘ ಸುಖ ಹಿಂಗಿತ್ತು, ಅಂಗ ಲಿಂಗವೆಂಬ ಉಭಯವ ಅಳಿದು ಮಂಗಳ ಮಹಾ ಬೆಳಕಿನಲ್ಲಿಯೇ ಓಲಾಡಿ ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ. ಈ ವಚನದ ಮೂಲಕವಾಗಿ ನಮ್ಮ ವಚನಕಾರರು ಈ ಕುಂಡಲಿನಿ ಜಾಗೃತಿಯನ್ನ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇಲ್ಲಿ ಹೇಳ್ತಾ ಇರುವಂತ ಪ್ರತಿ ಪದಗಳು ಸಹ ಆಧಾರವ ಬಲಿಯೇ ಅಂದ್ರೆ ಆಧಾರ ಚಕ್ರದ ಮೂಲಕವಾಗಿ ಶಕ್ತಿ ಸಂಚಲನ ಮೇಲ್ಗಡೆ ಹೋಗಿ ಊರ್ಧ್ವಕ್ಕೇರಿತ್ತು ಅಂದ್ರೆ ಮೇಲ್ಮುಖವಾಗಿ ಶಕ್ತಿ ಸಂಚಲನ ಆಯ್ತು. ಒಂದೊಂದು ದಳಗಳೆಲ್ಲ ಓಪನ್ ಆದವು. ಕೊನೆಗೆ ಸಾಸಿರ ದಳದ ಅಮೃತ ಕೊಡಕಾಯ್ತು. ಸಾಸಿರ ದಳ ಅಂದ್ರೆ ಮೇಲ್ಗಡೆ ಸಹಸ್ರ ಚಕ್ರ, ಅದು ಕಾದಿತ್ತು, ಅಮೃತವನ್ನು ಉಕ್ಕಿತ್ತು ಅಂತಂದ್ರೆ ಅರ್ಥ ಏನದು? ನಮ್ಮ ಸೈಂಟಿಫಿಕ್ ಭಾಷೆ ಒಳಗೆ ಹೇಳುದಪ್ಪ ಅಂತಂದ್ರ ಮಿದುಳಿನೊಳಗಿರುವಂತಹ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಮೆಲಾಟಿನಿನ್ ಅನ್ನುವಂಥ ದ್ರವವನ್ನು ಸ್ರವಿಸ್ತದ ಅಂತ ಹೇಳ್ತಾರೆ. ಆ ಮೆಲಾಟಿನಿನ್ ಸ್ರವಿಸಿದ ಮೇಲೆ ಅದು ಬಾಡಿ ಒಳಗಡೆ ಇಂಜೆಕ್ಟ್ ಆಯ್ತಂದ್ರೆ ಬಾಡಿ ಒಂದ್ ರೀತಿಯಾದಂತ ಅಂದ್ರೆ ಅವರ್ಣನೀಯ ಆನಂದವನ್ನು ಅನುಭವಿಸ್ತದೆ ಅಂತ ಹೇಳ್ತಾರೆ. ಅದನ್ನೇ ಅವರು ಅಮೃತವನ್ನು ಉಂಡು ಹಸಿವು ಕೆಟ್ಟಿತ್ತು, ತೃಷೆ ನಿದ್ರೆ ಎಲ್ಲವೂ ಅಳದು ಹೋದವು, ಅಂಗಗುಣ ಅಳದು ಲಿಂಗಗುಣ ನಿಂದಿತ್ತು, ಸಂಘ ಸುಖ ಹಿಂಗಿತ್ತು ಅಂತ ಹೇಳ್ತಾರೆ. ಹೀಗೆ ಮಂಗಳ ಮಹಾ ಬೆಳಕಿನಲ್ಲಿಯೇ ಓಲಾಡಿ ಸುಖಿಯಾದನೆಯ ಅಂತ ಹೇಳ್ತಾರೆ. ಇಲ್ಲೇನಂತ ಮಹಾ ಬೆಳಕು ಬರ್ತಂತ ಹೇಳಿದ್ರು, ಅದನ್ನು ಅನುಭವಿಸೀನಿ ಅಂತ ಹೇಳಿ ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮನವ್ರು ಹೇಳ್ತಾರೆ. ಇಂಥ ಅನೇಕ ವಚನಗಳು, ಸಾಕಷ್ಟು ವಚನಕಾರರು ಈ ಒಂದು ಚಕ್ರಗಳ ಬಗ್ಗೆ ಅವರು ಮಾತಾಡ್ತಾರೆ. ಆ 7 ಚಕ್ರಗಳು ಯಾವುವು, ಆ ಚಕ್ರಗಳು ಯಾವ ರೀತಿಯಾಗಿ ನಮ್ಮ ಶರಣರು ಅನುಭವಿಸಿದ್ರು ಅನ್ನುವಂಥ ವಿಚಾರವನ್ನು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ಈ ಅಷ್ಟವಿಧ ಸಕಿಲಗಳೊಳಗ ಅಂಗ ಸಕಿಲ ಮತ್ತು ಲಿಂಗ ಸಕಿಲಕ್ಕಿರುವಂತಹ ಸಂಬಂಧದ ಕುರಿತಾಗಿ
ಅನುಭವ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ಅನುಭವವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಅಪ್ಪರೇ ಶರಣಾರ್ಥಿಗಳು. ಇಲ್ಲಿಯವರೆಗೂ ಅಣ್ಣನವರು ಸಕಿಲಗಳ ಕುರಿತು ಬಹಳ ಮಾರ್ಮಿಕವಾಗಿ ನಮಗೆ ತಿಳಿಸ್ಕೊಟ್ರು. 7 ಚಕ್ರಗಳು ಮತ್ತು ಅದರಲ್ಲಿ ಇರ್ತಕ್ಕಂತಹ 7 ಬಣ್ಣಗಳ ಬಗ್ಗೆ ಎಳೆಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಈ ಸಕಿಲಗಳು ಅಂಗ ಮತ್ತು ಲಿಂಗದ ಜೊತೆಗೆ ಯಾವ ರೀತಿಯಾದಂತಹ ಒಂದು ಸಂಬಂಧ ಹೊಂದಿದೆ ಎನ್ನುವುದರ ಬಗ್ಗೆಯೂ ಕೂಡ ಕೆಲವೊಂದು ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಹೇಳಿದರು. ಕುಂಡಲಿನಿ ಜಾಗೃತಿಯ ಪರಿಣಾಮದ ಕುರಿತು ಹರ್ಪದಪ್ಪಣ್ಣನವರ ಒಂದು ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ಲೈನು ಪ್ರತಿಯೊಂದು ಶಬ್ದದ ಅರ್ಥವನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕೆಲವೊಂದು ಅಕ್ಷರಗಳನ್ನು ಕೂಡ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಕೂಡ ಬಿಡಿಸಿ ಅಣ್ಣನವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಶರಣ ಬಂಧುಗಳೇ, ಈ ಜೀವನ ದರ್ಶನ ವೇದಿಕೆಯ ಅಡಿಯಲ್ಲಿ ಇಂತಹ ಒಂದು ಸಕಿಲಗಳ ಎಂಬ ವಿಷಯದ ಮೇಲೆ ಅಣ್ಣನವರು ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ನಮಗೆ ನೆರವೇರಿಸಿಕೊಡ್ತಿದ್ದಾರೆ. ನಿಜವಾಗ್ಲೂ ನಾವು ಅವರಿಗೆ ಬಹಳ ಆಭಾರಿಯಾಗಿದ್ದೀವಿ. ಇಷ್ಟು ಒಂದು ಸುಲಭವಾಗಿ ನಮಗೆ ಜ್ಞಾನ ಸಿಗ್ತಾ ಇದೆ ಅಂತಂದ್ರೆ ಈ ಒಂದು ಶ್ರಾವಣ ಮಾಸದಲ್ಲಿ ನಮಗೆ ನಾವೇ ಧನ್ಯರು ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ಜೀವನ ದರ್ಶನ ವೇದಿಕೆಯ ಪರವಾಗಿ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ರುದ್ರೇಶ್ ಕಿತ್ತೂರಣ್ಣನವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಶರಣಾರ್ಥಿಗಳು.